Welcome everyone to my channel Taj EduEdge Online Class. ಈ ವಿಡಿಯೋದಲ್ಲಿ ನಾನು ಕಾಮರ್ಸ್ ಪೇಪರ್ನ ಸಾಲ್ವ್ ಮಾಡ್ತೀನಿ. KSET 2024 examination paper 2 commerce. So all candidates who are writing KSET examination in November 2025, ಈ ಪೇಪರ್ ಅನಾಲಿಸಿಸ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಅನಾಲಿಸಿಸ್ ಮಾಡಿರುವಂಥ ಕ್ವಶನ್ ಪೇಪರ್ಸಲ್ಲಿ ನನಗೆ ಏನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕಾನ್ಸಂಟ್ರೇಷನಿಂದ ಕೇಳಿಸ್ಕೊಳ್ಳಿ, ಜೊತೆಗೆ ಪ್ರಾಪರಾಗಿ ನೋಟ್ ಮಾಡ್ಕೊಳ್ಳಿ. ಡೋಂಟ್ ಸಿಟ್ ವಿತೌಟ್ ಅ ಪೆನ್ ಆ್ಯಂಡ್ ಪೇಪರ್. ಓಕೆ, ಇಫ್ ಯು ಆರ್ ಮೇಕಿಂಗ್ ಅ ನೋಟ್ಸ್ ದಟ್ ಈಸ್ ಗುಡ್. ಇಫ್ ಯು ಆರ್ ವಾಚಿಂಗ್ ದ ವಿಡಿಯೋ simultaneously making the notes of the topics, that is also good, or just making the notes of the important topic, that is also fine. Okay, both English and Kannada combined ಆಗಿರುತ್ತೆ. So I hope that this series will be useful. one by one 10 questions ಅನ್ನ ನಾನು ವಿಡಿಯೋ ಮಾಡಿ 100 questions ಅನ್ನ ಕೂಡ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. So you will be knowing that what kind of questions will arise in the examinations, also what type of concepts you need to prepare for your upcoming examination. The question number 1. The question number 1 says, which among the following is not a correct sequential combination? Simple first question, business environment subject ಇಂದ ಕೇಳಿದ್ದಾರೆ. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಬಿಸ್ನೆಸ್ includes internal and external environment. internal environment ಬಗ್ಗೆ so let's understand the concept here. ಅದರ ಬೇಸಿಸ್ ಮೇಲೆ ನಾವು ಕ್ವಶನ್ ಅನಾಲಿಸಿಸ್ ಅರ್ಥ ಮಾಡ್ಕೊಳ್ಳೋಣ. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂದರೆ ಏನು? ಬಿಸ್ನೆಸ್ ಎನ್ವೈರನ್ಮೆಂಟ್ ರೆಫರ್ಸ್ ಟು ಆಲ್ ದ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲುಯೆನ್ಸ್ ದ ಬಿಸ್ನೆಸ್ ಡಿಸಿಷನ್ಸ್, ಪರ್ಫಾರ್ಮೆನ್ಸ್ ಆ್ಯಂಡ್ ಗ್ರೋತ್. ಇಟ್ ಕ್ಯಾನ್ ಬ್ರಾಡ್ಲಿ ಬಿ ಕ್ಲಾಸಿಫೈಡ್ ಇಂಟು 2 categories, ದಟ್ ಈಸ್ ಇಂಟರ್ನಲ್ ಎನ್ವೈರನ್ಮೆಂಟ್ ಆ್ಯಂಡ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಸೊ ಇಂಟರ್ನಲ್ ಎನ್ವೈರನ್ಮೆಂಟ್ಸಲ್ಲಿ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ನೋಡಿ. ಇಂಟರ್ನಲ್ ಎನ್ವೈರನ್ಮೆಂಟ್ ಅಂದರೆ ನಿಮಗೆ ಗೊತ್ತಿದೆ, ಇಟ್ ಈಸ್ ಆಲ್ ಅಬೌಟ್ ದ ಫ್ಯಾಕ್ಟರ್ಸ್ ವಿತಿನ್ ಅನ್ ಆರ್ಗನೈಸೇಷನ್, ರೈಟ್? ಒಂದು ಕಂಪನಿಯ ಒಳಗೆ ಯಾವ್ಯಾವ ಫ್ಯಾಕ್ಟರ್ಸ್ ಇದೆ ಅದನ್ನು ನಾವು ಇಂಟರ್ನಲ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಲೈಕ್ ಎಂಪ್ಲಾಯೀಸ್, ಮ್ಯಾನೇಜ್ಮೆಂಟ್, ಓಕೆ, ಕಂಪನಿ ಪಾಲಿಸಿ ಆ್ಯಂಡ್ ಕಲ್ಚರ್, ಫಿಸಿಕಲ್ ರಿಸೋರ್ಸಸ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸ್. ಇಷ್ಟು ಕಾಂಪೊನೆಂಟ್ಸ್ ಆಫ್ ಇಂಟರ್ನಲ್ ಎನ್ವೈರನ್ಮೆಂಟ್. ನೆಕ್ಸ್ಟ್ ಕಮ್ಸ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಂತ ಬಂದಾಗ ದಟ್ ಈಸ್ ಔಟ್ಸೈಡ್ ದ ಎನ್ವೈರನ್ಮೆಂಟ್ ವಿಚ್ ಇಸ್ ರಿಲೇಟಿಂಗ್ ಟು ದ ಬಿಸ್ನೆಸ್ ಬಟ್ they are not staying inside. Okay, that is relating but outside the organization. ಅದರಲ್ಲಿ 2 types, 2 classification, ಮೈಕ್ರೋ ಎನ್ವೈರನ್ಮೆಂಟ್ ಆ್ಯಂಡ್ ಮ್ಯಾಕ್ರೋ ಎನ್ವೈರನ್ಮೆಂಟ್. ಸೊ ಇಲ್ಲಿ ಪಾಯಿಂಟು ಇವ್ರು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ನೋಡಿ, ಇಲ್ಲಿ ಸೆಕೆಂಡ್ ಆಪ್ಷನ್ನ ನೀವು ಅಬ್ಸರ್ವ್ ಮಾಡಿ. ಬಿಸ್ನೆಸ್ ಎನ್ವೈರನ್ಮೆಂಟ್, ಅದರಲ್ಲಿ ಇಂಟರ್ನಲ್ ಎನ್ವೈರನ್ಮೆಂಟ್, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅನ್ನೋದು ಇಂಟರ್ನಲ್ ಕೊಟ್ಟಿಲ್ಲ, ಎಕ್ಸ್ಟರ್ನಲ್ ಕೊಟ್ಟಿದ್ದಾರೆ. ಎಕ್ಸ್ಟರ್ನಲಲ್ಲಿ ಮೈಕ್ರೋ ಎನ್ವೈರನ್ಮೆಂಟ್ ಆ್ಯಂಡ್ ಮ್ಯಾಕ್ರೋ ಎನ್ವೈರನ್ಮೆಂಟ್. ಮೈಕ್ರೋ ಕೊಟ್ಟಿದ್ದಾರೆ. ಮೈಕ್ರೋನಲ್ಲಿ ಕಸ್ಟಮರ್ಸ್, ಸಪ್ಲೈಯರ್ಸ್, ಕಾಂಪಿಟೇಟರ್ಸ್, ಮಾರ್ಕೆಟ್ ಇಂಟರ್ಮೀಡಿಯರೀಸ್, ಪಬ್ಲಿಕ್, ಇವರೆಲ್ಲ ಡೈರೆಕ್ಟ್ ಇನ್ಫ್ಲೂಯೆನ್ಸನ್ನು ಮಾಡ್ತಾರೆ. ಓಕೆ, ಸೊ ಇದನ್ನು ಮೈಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಸಪ್ಲೈಯರ್ ಅಂತ ಕೊಟ್ಟಿದ್ರಲ್ಲ, ರೈಟ್? ಸೊ ದಿಸ್ ಒನ್ ಆಪ್ಷನ್ 2 is a right form or right sequence. ಓಕೆ, ದಿಸ್ ಇಸ್ ರೈಟ್ ಸೀಕ್ವೆನ್ಸ್. ಸೊ ನೆಕ್ಸ್ಟ್ ಇಲ್ಲಿ ಯಾವುದು ತಪ್ಪು ಅಂತ ಹೇಳಿರೋದು ಕ್ವೆಶನಲ್ಲಿ, ವಿಚ್ ಇಸ್ ನಾಟ್ ಅಂತ. ಸೊ ಆನ್ಸರ್ 2 ಇಸ್ ರೈಟ್ ಸೀಕ್ವೆನ್ಸ್. ಡೈರೆಕ್ಟಾಗಿ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಬಿಸ್ನೆಸ್ ಎನ್ವೈರನ್ಮೆಂಟಲ್ಲಿ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟ್ ಬರುತ್ತೆ. ಹೌದು, ಬಿಸ್ನೆಸ್ ಎನ್ವೈರನ್ಮೆಂಟಲ್ಲಿ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟ್ ಬರುತ್ತೆ, ಬಿಸ್ನೆಸ್ ಎಥಿಕ್ಸ್ ಬರುತ್ತೆ, ಪೇಮೆಂಟ್ ಫಾರ್ ವೇಜಸ್ ಬರುತ್ತೆ, ಎಲ್ಲ ಸರಿ. ಮ್ಯಾಕ್ರೋ ಎನ್ವೈರನ್ಮೆಂಟ್ ಇದೆ. ಮ್ಯಾಕ್ರೋ ಎನ್ವೈರನ್ಮೆಂಟಲ್ಲಿ ಎಕನಾಮಿಕ್ ಎನ್ವೈರನ್ಮೆಂಟ್ ಬರುತ್ತೆ, ನ್ಯಾಷನಲ್ ಎನ್ವೈರನ್ಮೆಂಟ್ ಬರುತ್ತೆ, ನ್ಯಾಷನಲ್ ಇನ್ಕಮ್ ಬರುತ್ತೆ. ಎಕನಾಮಿಕ್ ಎನ್ವೈರನ್ಮೆಂಟ್ ಅಂದಾಗ ಎಸ್ಪೆಷಲಿ ಎಕನಾಮಿಕ್ ಎನ್ವೈರನ್ಮೆಂಟಲ್ಲೂ ಕೂಡ ಎಸ್ಪೆಷಲಿ ರಿಲೇಟಿಂಗ್ ಟು ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಬಂದಾಗ ನ್ಯಾಷನಲ್ ಇನ್ಕಮ್, ಪ್ಯಾಟರ್ನ್ ಆಫ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್, ಇದೆಲ್ಲ ಬರುತ್ತೆ. ಸೊ ಇದು 3 ಕೂಡ ಸರಿಯಾದಂಥದ್ದು. ಆದರೆ ವೆನ್ ಇಟ್ ಕಮ್ಸ್ ಟು ದಿಸ್, ಓಕೆ, ಸೊ ಇಲ್ಲಿ ಮ್ಯಾಕ್ರೋ ಎನ್ವೈರನ್ಮೆಂಟ್ ಅಂತ ಫಸ್ಟ್ ಕೊಟ್ಟಿದ್ದಾರೆ, ದಟ್ ಈಸ್ ರಾಂಗ್. ಫಸ್ಟ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಂತ ಅವ್ರು ಕೊಟ್ಟು ಅದ್ರೊಳಗೆ ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಕೊಟ್ಟಿರ್ತಾ ಇದ್ರೆ ದಟ್ ಕುಡ್ ಹ್ಯಾವ್ ಬೀನ್ ರೈಟ್. ಸೊ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಂತ ಮೊದಲು ಕೊಟ್ಟು ಆಮೇಲೆ ಮ್ಯಾಕ್ರೋ ಎನ್ವೈರನ್ಮೆಂಟ್ ಕೊಟ್ಟಿರ್ತಾ ಇದ್ರೆ ಸರಿ ಆಗ್ತಾ ಇತ್ತು. ಓಕೆ,
ಬಟ್ ಇಲ್ಲಿ ಮ್ಯಾಕ್ರೋ ಎನ್ವೈರನ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಬಟ್ ಆದ್ರೂ ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಕಸ್ಟಮರ್ಸ್ ಅಂತ ಕೊಟ್ಟಿದ್ದಾರೆ. ಕಸ್ಟಮರ್ಸ್ ಆರ್ ನಾಟ್ ಮ್ಯಾಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಕಸ್ಟಮರ್ಸ್ ಆರ್ ಮೈಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್. ಪ್ರಾಸ್ಪೆಕ್ಟ್ಸ್ ಫಾರ್ ಬಿಸ್ನೆಸ್ ಡೆವಲಪ್ಮೆಂಟ್, ದಿಸ್ ಈಸ್ ಆಲ್ಸೋ ನಾಟ್ ಮ್ಯಾಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್. ನೋಡಿ, ಮ್ಯಾಕ್ರೋ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ನ ನೀವು ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅಂದರೆ ಪೆಸ್ಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ ನಾವು. PESTEL, ಪೆಸ್ಟಲ್ ಆರ್ PESTLE, ಯಾವ ರೀತಿನಾದರೂ ನೆನ್ಪಿಟ್ಕೊಳ್ಳಿ. ಪೆಸ್ಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಪೆಸ್ಟಲ್ ಅನಾಲಿಸಿಸ್ ಅಂದರೆ ಪೊಲಿಟಿಕಲ್, ಎಕನಾಮಿಕ್, ಸೋಷಿಯಲ್, ಟೆಕ್ನಾಲಜಿಕಲ್, ಲೀಗಲ್ ಆ್ಯಂಡ್ ಎನ್ವೈರನ್ಮೆಂಟಲ್. ಎನ್ವೈರನ್ಮೆಂಟಲ್ ಅಂದರೆ ನ್ಯಾಚುರಲ್. ಸೊ ಇಲ್ಲಿ 2 ಟೈಮ್ಸ್ ರಿಪೀಟ್ ಆಗೋದ್ರಿಂದ ಒಂದು ಎಕನಾಮಿಕ್, ಇನ್ನೊಂದು ಎನ್ವೈರನ್ಮೆಂಟ್. ಸೊ ಇಷ್ಟು ನಿಮಗೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಸೊ ಬಿಸ್ನೆಸ್ ಎನ್ವೈರನ್ಮೆಂಟ್ ಕ್ಲಾಸಿಫಿಕೇಶನ್ ಹೆಂಗೆ ಮಾಡ್ತೀವಿ? ಫಸ್ಟ್ ಬಿಸ್ನೆಸ್ ಎನ್ವೈರನ್ಮೆಂಟನ್ನು 2 ಟೈಪ್ಸು, ಇಂಟರ್ನಲ್ ಎನ್ವೈರನ್ಮೆಂಟ್, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ಲಿ 2 ಕ್ಯಾಟಗರೀಸ್ ಅಗೇನ್, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎನ್ವೈರನ್ಮೆಂಟ್. ಸೊ ಅದರಲ್ಲಿ ನೀವು ಡಿಫ್ರೆಂಟ್ ಮಾಡಬೇಕು, ಕಾಂಪೊನೆಂಟ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಮ್ಯಾಕ್ರೋ ಎನ್ವೈರನ್ಮೆಂಟ್ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು, ಪೆಸ್ಟಲ್ ಅನಾಲಿಸಿಸ್. ಓಕೆ, ಕ್ವೆಶನ್ ನಂಬರ್ 2, ಫ್ರಮ್ ದ ಫಾಲೋಯಿಂಗ್ ಐಡೆಂಟಿಫೈ ದ ಟೂಲ್ಸ್ ಆಫ್ ಫಿಸ್ಕಲ್ ಪಾಲಿಸಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಫಿಸ್ಕಲ್ ಪಾಲಿಸಿ ಅಂತ ಬಂದಾಗ ನಮಗೆ 2 ಪಾಲಿಸೀಸ್, ಮೇಜರ್ಲಿ ಎಕನಾಮಿಕ್ ಪಾಲಿಸೀಸ್ ಅಂತ ಬಂದಾಗ ಫಿಸ್ಕಲ್ ಪಾಲಿಸಿ ಆ್ಯಂಡ್ ಮಾನಿಟರಿ ಪಾಲಿಸೀಸ್. ಫಿಸ್ಕಲ್ ಪಾಲಿಸಿ ಈಸ್ ನಥಿಂಗ್ ಬಟ್ ಯುವರ್ ಫೈನಾನ್ಷಿಯಲ್ ಪಾಲಿಸಿ ಅಂತ ಹೇಳ್ತೀವಿ ನಾವು. ಮಾನಿಟರಿ ಪಾಲಿಸಿ ಇಸ್ ರಿಲೇಟಿಂಗ್ ಟು ಮನಿ ಆ್ಯಂಡ್ ಇನ್ಫ್ಲೇಷನ್ ಇನ್ ದ ಮನಿ ಸಪ್ಲೈ ಅಂತ ಹೇಳ್ಬೋದು. ಮನಿ ಸಪ್ಲೈ ಆ್ಯಂಡ್ ಇನ್ಫ್ಲೇಷನ್ ಇನ್ ದ ಕಂಟ್ರಿ. Again, I tell you, fiscal policy is relating to financial aspects, means budgeting like union budget, state budget, ಅದನ್ನೆಲ್ಲ ನೀವು ಕೇಳಿರ್ತೀರಾ. ಡಿಸ್ಟ್ರಿಬ್ಯೂಷನ್ ಆಫ್ ಫಂಡ್ಸ್ ಅಮಾಂಗ್ ದ ಯೂನಿಯನ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದ ಪಂಚಾಯತ್ ಲೆವೆಲ್. ಸೊ ಆ ರೀತಿ ನಾವೇನು ಫಂಡ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅಲ್ಲಿ ನಾವು ಗೌರ್ಮೆಂಟು ಎಕನಾಮಿಕ್ ಗ್ರೋತನ್ನು, ಪ್ರೈಸ್ ಸ್ಟೆಬಿಲಿಟಿನ, ಅನ್ಎಂಪ್ಲಾಯ್ಮೆಂಟನ್ನು ಡಿಕ್ರೀಸ್ ಮಾಡುವಂಥ ಪ್ರಯತ್ನ ಮಾಡುತ್ತೆ, ಎಕನಾಮಿಕ್ ಗ್ರೋ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಅದನ್ನು ನಾವು ಫಿಸ್ಕಲ್ ಪಾಲಿಸಿ ಅಂತ. ಮಾನಿಟರಿ ಪಾಲಿಸಿ ಇಸ್ ಆಲ್ ಅಬೌಟ್ ಮನಿ, ವೇರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಟರ್. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಐಡೆಂಟಿಫೈ ದ ಟೂಲ್ಸ್ ಆಫ್ ಫಿಸ್ಕಲ್ ಪಾಲಿಸೀಸ್. ಮತ್ತೆ ಹೇಳ್ತಾ ಇದ್ದೀನಿ, ಫಿಸ್ಕಲ್ ಪಾಲಿಸಿ ಅಂದರೆ ಇನ್ನೂ ಬೆಸ್ಟಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ ಬಜೆಟ್. ನಿಮಗೆ ಗೊತ್ತಿದೆ, ಬಜೆಟಲ್ಲಿ ಲೈಕ್ ಯಾವ ರೀತಿ ಯೂನಿಯನ್ ಬಜೆಟ್ ಮಾಡುತ್ತೆ, ಇನ್ಕಮ್ಸ್, ರೆವೆನ್ಯೂ, ಆಮೇಲೆ ಎಕ್ಸ್ಪೆಂಡಿಚರ್, ರೈಟ್? ರೆವೆನ್ಯೂಸ್ ಎಲ್ಲೆಲ್ಲಿಂದ ರೆವೆನ್ಯೂ ಬರುತ್ತೆ ಗೌರ್ಮೆಂಟಿಗೆ, ಯಾವ್ಯಾವುದ್ರಲ್ಲಿ ಎಕ್ಸ್ಪೆಂಡಿಚರ್ ಮಾಡುತ್ತೆ, ಅದನ್ನು ನಾವು ಇಲ್ಲಿ ಫಿಸ್ಕಲ್ ಪಾಲಿಸಿನಲ್ಲಿ ಓದ್ತೀವಿ. ಓಕೆ, ಸೊ ಫಸ್ಟ್ ಇಲ್ಲಿ ಫಿಸ್ಕಲ್ ಪಾಲಿಸಿ ಅಂದರೆ ಏನು? ಫಿಸ್ಕಲ್ ಪಾಲಿಸಿ ರೆಫರ್ಸ್ ಟು ಯೂಸ್ ಆಫ್ ಗೌರ್ಮೆಂಟ್ ಸ್ಪೆಂಡಿಂಗ್ ಆ್ಯಂಡ್ ಟ್ಯಾಕ್ಸೇಷನ್. ಸೊ ನೋಡಿ, ಗೌರ್ಮೆಂಟ್ ಸ್ಪೆಂಡಿಂಗ್ ಇಸ್ ನಥಿಂಗ್ ಬಟ್ ದ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಗೌರ್ಮೆಂಟ್ ಯಾವ್ಯಾವ ರೀತಿ ಖರ್ಚು ಮಾಡುತ್ತೆ, ಓಕೆ, ಫಾರ್ ದ ಬೆನಿಫಿಟ್ ಆಫ್ ದ ಸೊಸೈಟಿ, ಲೈಕ್ ಎಜುಕೇಷನ್, ಪ್ರಾಜೆಕ್ಟ್ಸ್, ಡಿಫೆನ್ಸ್, ರೈಟ್, ಇನ್ಫ್ರಾಸ್ಟ್ರಕ್ಚರ್, ಇದರಲ್ಲೆಲ್ಲ ಸ್ಪೆಂಡ್ ಮಾಡುತ್ತಲ್ವ, ಅದು ಗೌರ್ಮೆಂಟ್ ಸ್ಪೆಂಡಿಂಗ್. ಅದಕ್ಕೆ ಎಲ್ಲಿಂದ ಹಣ ಬರುತ್ತೆ? ಟ್ಯಾಕ್ಸೇಷನಿಂದ. ದಟ್ ಈಸ್ ಅ ಒನ್ ರೆವೆನ್ಯೂ ಸ್ಟ್ರೀಮ್ ಫಾರ್ ದ ಗೌರ್ಮೆಂಟ್. ಅಪಾರ್ಟ್ ಫ್ರಮ್ ದ ಟ್ಯಾಕ್ಸೇಷನ್ ಬಿಟ್ಟು ಬೇರೆ ಈಗ ಏನು ಬಿಸ್ನೆಸಸ್ ಮಾಡ್ತಾ ಇದೆ ಗೌರ್ಮೆಂಟು, ಈಗ BMTC ಬಸ್ಸು, KSRTC ಬಸ್ಸು, ಇದೆಲ್ಲ ರೈಲ್ವೆಯಿಂದ, ಇಲ್ಲಿಂದ ಎಲ್ಲ ಬಿಸ್ನೆಸ್ ಮಾಡ್ತಾ ಇದೆ, ಅಲ್ಲಿಂದನೂ ಹಣ ಬರುತ್ತೆ ಅಲ್ವಾ? ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ ನಡೆಸ್ತಾ ಇರ್ಬೋದು, ಆದ್ರೂ ಅಲ್ಲಿಂದನೂ ಸ್ವಲ್ಪ ಹಣ ಬರುತ್ತಲ್ವಾ? ಸೊ ದಟ್ ಆರ್ ದ ರೆವೆನ್ಯೂ ಸ್ಟ್ರೀಮ್ಸ್. ಅದ್ರ ಬಗ್ಗೆ ನಾವಿಲ್ಲಿ ಫಿಸ್ಕಲ್ ಪಾಲಿಸಿನಲ್ಲಿ ಮಾತಾಡ್ತೀವಿ. ಇಟ್ ಈಸ್ ಮ್ಯಾನೇಜ್ ಬೈ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಫಿಸ್ಕಲ್ ಪಾಲಿಸಿ ಮೇಜರ್ಲಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಇದು ಮಾನಿಟರಿ ಪಾಲಿಸಿ ದಟ್ ಈಸ್ ಮೇಜರ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಫಿಸ್ಕಲ್ ಪಾಲಿಸಿ ಅಂದರೆ ಟು ಪ್ರಮೋಟ್ ಎಕನಾಮಿಕ್ ಗ್ರೋತ್, ಅಚೀವ್ ಪ್ರೈಸ್ ಸ್ಟೆಬಿಲಿಟಿ ಇನ್ ದ ಮಾರ್ಕೆಟ್, in the economy, to reduce unemployment, to maintain economic stability. So illi what are the tools of fiscal policy andre government expenditure illi public expenditure anta helidare. Same, government expenditure and public expenditure both are same. Next, taxation is also the tool of fiscal policy, that is important. Public borrowings, amele deficit financing. So ಗೌರ್ಮೆಂಟ್ ಏನು ಮನಿ ತಗೊಳುತ್ತೆ ಪಬ್ಲಿಕ್ ಇಂದ ಇನ್ ದ ಫಾರ್ಮ್ ಆಫ್ ಬಾಂಡ್ಸ್. ಓಕೆ, ಸೊ ಈಗ ನಾವು ಕೂಡ ನೋಡಿ, SGBs ಗೊತ್ತಲ್ವಾ ನಿಮಗೆ, ಸವರಿಂಗ್ ಗೋಲ್ಡ್ ಬಾಂಡ್ಸ್. ಅದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗೌರ್ಮೆಂಟಿಗೆ ದುಡ್ಡು ಬರುತ್ತೆ. ಟ್ರೆಷರಿ ಬಿಲ್ಸ್ ಇಶ್ಯೂ ಮಾಡುತ್ತೆ ಗೌರ್ಮೆಂಟ್. ಸೊ ಅದೆಲ್ಲ ಬಾಂಡ್ಸನ್ನು ಇಶ್ಯೂ ಮಾಡಿ ಹಣವನ್ನು ರೈಸ್ ಮಾಡುವಂಥ ಪ್ರಯತ್ನ ಮಾಡುತ್ತಲ್ಲ, ಅದು ಪಬ್ಲಿಕ್ ಬಾರೋಯಿಂಗ್ಸ್. ಟ್ಯಾಕ್ಸೇಷನ್ನಿಂದ ಹಣ ಬರುತ್ತೆ. ಡೆಫಿಸಿಟ್ ಫೈನಾನ್ಸಿಂಗ್, so printing more money or borrowing from RBI to cover the deficit.
RBI ಇಂದ ಬಾರೋ ಮಾಡ್ಕೊಳ್ಳುತ್ತೆ ಹಣ, ಅಥವಾ ಜಾಸ್ತಿ ಪ್ರಿಂಟ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಯಾಕಂದರೆ ಸ್ವಲ್ಪ ಡೆಫಿಸಿಟ್ ಇರುತ್ತಲ್ವಾ. ನಮಗೆ ಗೊತ್ತಿದೆ ಗೌರ್ಮೆಂಟ್ ಹ್ಯಾಂಡಲ್ ಮಾಡುವಾಗ ಟ್ಯಾಕ್ಸ್ ರೆವೆನ್ಯೂ ಸ್ಟ್ರೀಮ್ಸು ಕಡಿಮೆ, ವೆರಾಸ್ ಎಕ್ಸ್ಪೆಂಡಿಚರ್ ಈಸ್ ಮೋರ್ ಅಂತ. ಸೊ ಅವಾಗ ಡೆಫಿಸಿಟೇ ಆಗುತ್ತೆ. ಅಂಥ ಟೈಮಲ್ಲಿ ಹಣನ ಜಾಸ್ತಿ ಪ್ರಿಂಟ್ ಮಾಡಬೇಕಾಗುತ್ತೆ ಅಥವಾ RBI ಇಂದ ಬಾರೋ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ಇಲ್ಲಿ ಮೇಜರ್ ಫಿಸ್ಕಲ್ ಪಾಲಿಸಿ ಟೂಲ್ಸ್ ಆಗಿದೆ. ಸೊ ಇಲ್ಲಿ ಆನ್ಸರ್ ಏನಿದೆ ನೋಡಿ, ಎ ಇದೆ, ಸಿ ಇದೆ, ಡಿ ಇದೆ, ರೈಟ್. ಸೊ ಇದರಲ್ಲಿ ಸಿ ಇಲ್ಲ, ಓಕೆ, ಇದರಲ್ಲಿ ಎ ಇಲ್ಲ, ಇದರಲ್ಲಿ ಎ ಸಿ ಡಿ ಇ. ಇ ಈಸ್ ರಿಸರ್ವ್ ರಿಕ್ವೈರ್ಮೆಂಟ್ಸು. ಈ ಯಾಕಲ್ಲ ಅಂದರೆ ರಿಸರ್ವ್ ರಿಕ್ವೈರ್ಮೆಂಟ್ಸು ಇಟ್ ಈಸ್ ರಿಲೇಟಿಂಗ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾನಿಟರಿ ಪಾಲಿಸಿ. ಓಕೆ, ಸೊ ಆನ್ಸರ್ ಇಲ್ಲಿ ಸೆಕೆಂಡ್ ಒನ್ನಿಗೆ 3 ಆಗುತ್ತೆ. ಎ ಸಿ ಡಿ ಅದ್ರ ಬಗ್ಗೆ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಇಲ್ಲಿ ಫಿಸ್ಕಲ್ ಪಾಲಿಸಿ, ಟೈಪ್ಸ್ ಆಫ್ ಫಿಸ್ಕಲ್ ಪಾಲಿಸಿ, ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ, ಕಾಂಟ್ರಾಕ್ಷನರಿ ಫಿಸ್ಕಲ್ ಪಾಲಿಸಿ. ಯಾವಾಗ ಗೌರ್ಮೆಂಟ್ ಸ್ವಲ್ಪ ಜಾಸ್ತಿ ಸ್ಪೆಂಡಿಂಗ್ ಮಾಡುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಮಾಡುತ್ತೆ, ಎಸ್ಪೆಷಲಿ ಡ್ಯೂರಿಂಗ್ ರಿಸೆಷನ್, ಅದನ್ನು ನಾವು ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಅಂತ. ಕಾಂಟ್ರಾಕ್ಷನರಿ ಫಿಸ್ಕಲ್ ಪಾಲಿಸಿ ಅಂತ ಗೌರ್ಮೆಂಟ್ ಖರ್ಚನ್ನ ಕಡಿಮೆ ಮಾಡಿ ಟ್ಯಾಕ್ಸನ್ನ ಕಲೆಕ್ಟ್ ಮಾಡುವಂಥ ಪ್ರಯತ್ನ ಜಾಸ್ತಿ ಮಾಡುತ್ತೆ. ಯಾವಾಗ ಅಂದರೆ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡುವಂಥ. ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಎಕಾನಮಿ ಆದಾಗ ಅಂಥ ಟೈಮಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗ್ ಕಡಿಮೆ ಮಾಡಿ ಜನಗಳಿಂದ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡಿ. ಇದೆರಡರಲ್ಲಿ ಒಂದಾದರೂ ನೀವು ಅರ್ಥ ಮಾಡಿಕೊಂಡ್ರೆ ಎಕ್ಸಾಮಲ್ಲಿ ಕ್ಲಾರಿಟಿ ಇರುತ್ತೆ. ಓಕೆ, ನೆಕ್ಸ್ಟ್ ಮಾನಿಟರಿ ಪಾಲಿಸಿ ಬಗ್ಗೆ. ಕಂಟ್ರೋಲ್ ಆಫ್ ಮನಿ ಆ್ಯಂಡ್ ಸಪ್ಲೈ, ಮನಿ ಸಪ್ಲೈ ಆ್ಯಂಡ್ ಕ್ರೆಡಿಟ್. ನೋಡಿ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಮನಿ ಸಪ್ಲೈ ಆದಷ್ಟು ಕಂಟ್ರೋಲ್ ಮಾಡುವಂಥ ಪ್ರಯತ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಯಾಕೆ? ಈಗ ನೋಡಿ, ಮನಿ ಸಪ್ಲೈ ಇದ್ದಷ್ಟು ಜನ ಏನು ಮಾಡ್ತಾರೆ ಅಂದರೆ ಅವ್ರ ಕೈಯಲ್ಲಿ ಹಣ ಜಾಸ್ತಿ ಇದ್ದಷ್ಟು ಖರ್ಚು ಜಾಸ್ತಿ ಮಾಡ್ತಾರೆ. ಖರ್ಚು ಜಾಸ್ತಿ ಮಾಡಿದಷ್ಟು ಎಷ್ಟೇ ಪ್ರಾಡಕ್ಟಿಗೆ ಎಷ್ಟೇ ಪ್ರೈಸ್ ಇದ್ರೂ ಅವ್ರು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಪ್ರಾಡಕ್ಟ್ ಪ್ರೈಸಸ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಇನ್ಫ್ಲೇಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಮನಿ ಸಪ್ಲೈನ ಮ್ಯಾನೇಜ್ ಮಾಡೋದು, ಕಂಟ್ರೋಲ್ ಮಾಡುವಂಥ ಕೆಲಸನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ದ ಕಂಟ್ರಿ ಮಾಡುತ್ತೆ. ಸೊ ಅದರಿಂದ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ, ಗ್ರೋತ್ ಆಗುತ್ತೆ, ಎಕಾನಮಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ, ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ ಬರುತ್ತೆ. ಸೊ ಇಷ್ಟು ಮಾನಿಟರಿ ಪಾಲಿಸಿ ಬಗ್ಗೆ. ಅದರಲ್ಲಿ ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ ಅಂದರೆ ಇಲ್ಲಿ ನೋಡಿ, ರಿಸರ್ವ್ ರಿಕ್ವೈರ್ಮೆಂಟ್ಸ್ ಅಂತ ಇದ್ವಿ, ಇಲ್ಲಿ ಬರುತ್ತೆ ನೋಡಿ. ಬ್ಯಾಂಕ್ ರೇಟ್, ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿನಲ್ಲಿ ಬ್ಯಾಂಕ್ ರೇಟ್, ರೆಪೋ ರೇಟ್, ರಿವರ್ಸ್ ರೆಪೋ, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಚ್ಯುಟರಿ ಲಿಕ್ವಿಡ್ ರೇಷಿಯೋ, SLR ಅಂತ ಹೇಳ್ತೀವಿ, ಓಪನ್ ಮಾರ್ಕೆಟ್ ಆಪರೇಷನ್ಸ್. ಇಲ್ಲೂ ಇದೆ ನೋಡಿ, ಓಪನ್ ಮಾರ್ಕೆಟ್ ಆಪರೇಷನ್ಸ್. ದಿಸ್ ಇಸ್ ರಿಲೇಟಿಂಗ್ ಟು ಮಾನಿಟರಿ ಪಾಲಿಸಿ. ದಿಸ್ ಇಸ್ ಆಲ್ಸೋ ರಿಲೇಟಿಂಗ್ ಟು ಮಾನಿಟರಿ ಪಾಲಿಸಿ. ಸೊ ಮಾರಲ್ ಸುಯೇಷನ್ ಅಂತ ಹೇಳ್ತೀವಿ. ಸೊ ಇಷ್ಟು 7 ಥಿಂಗ್ಸು, 7 ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ. ಬ್ಯಾಂಕ್ ರೇಟ್ ಅಟ್ ವಿಚ್ RBI ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ಒಂದು ರೇಟಿಗೆ ಸಾಲವನ್ನು ಕೊಡುತ್ತೆ, ಅದನ್ನು ಬ್ಯಾಂಕ್ ರೇಟ್ ಅಂತ ಹೇಳ್ತೀವಿ. ರೇಟ್ ಎಟ್ ವಿಚ್ RBI ಲೆಂಡ್ ಶಾರ್ಟ್ ಟರ್ಮ್ ಫಂಡ್ಸ್ ಟು ಬ್ಯಾಂಕ್. ಓಕೆ, ಶಾರ್ಟ್ ಟರ್ಮ್ ಆಗಿ ವಿತಿನ್ 1 ಇಯರ್ ಶಾರ್ಟ್ ಟರ್ಮ್ ಆಗಿ RBI ಸಾಲ ಕೊಡುತ್ತೆ ಬ್ಯಾಂಕ್ಗಳಿಗೆ, ಅದನ್ನು ರೆಪೋ ಅಂತೀವಿ. ರಿವರ್ಸ್ ರೆಪೋ ಅಂದರೆ RBI ಬ್ಯಾಂಕ್ಗಳಿಂದ ದುಡ್ಡಿಸ್ಕೊಳ್ಳುತ್ತೆ. ಓಕೆ, ಯಾಕೆ ಅಂದರೆ ಬ್ಯಾಂಕ್ಗಳ ಕೈಯಲ್ಲಿ ಜಾಸ್ತಿ ದುಡ್ಡಿದ್ರೆ ಅದು ಜಾಸ್ತಿ ಲಿಕ್ವಿಡಿಟಿ ಆಗುತ್ತೆ, ಅಂದರೆ ಜಾಸ್ತಿ ಸಾಲ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಲೋನ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊಸೈಟಿನಲ್ಲಿ ಕಸ್ಟಮರ್ಸಿಗೆಲ್ಲ. ಅವಾಗ ಏನು ಮಾಡ್ತಾರೆ, ಅವರೆಲ್ಲ ಲೋನ್ ತೊಗೊಂಡು ಸಾಲ ತೊಗೊಂಡು ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ. ಅದರಿಂದ ಇನ್ಫ್ಲೇಷನ್ ಆಗುತ್ತೆ. ಓಕೆ, ರಿವರ್ಸ್ ರೆಪೋ. ಆಮೇಲೆ ಕ್ಯಾಶ್ ರಿಸರ್ವ್ ರೇಷಿಯೋ, ಪರ್ಸೆಂಟೇಜ್ ಆಫ್ ಡೆಪಾಸಿಟ್ ಬ್ಯಾಂಕ್ಸ್ ಮಸ್ಟ್ ಕೀಪ್ ವಿತ್ RBI. ಇಷ್ಟು ಅಂತ ಡೆಪಾಸಿಟ್. ಈಗ ನಾನು 1000 ರೂಪೀಸ್ ಒಂದು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಆ 1000 ರೂಪೀಸನ್ನು ಬ್ಯಾಂಕ್ ಯೂಸ್ ಮಾಡಿಕೊಂಡು ಯಾರಿಗೋ ಲೋನ್ ಕೊಟ್ಬಿಡಲ್ಲ. ಇಷ್ಟು ಪರ್ಸೆಂಟೇಜ್ ಅಂತ RBI ಏನು ಫಿಕ್ಸ್ ಮಾಡಿರುತ್ತೋ ಅಷ್ಟು ಪರ್ಸೆಂಟೇಜನ್ನು ಕ್ಯಾಶ್ ಆಗಿ RBI ಹತ್ರ ಇಡಬೇಕು. ಅದನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ. ಸ್ಟ್ಯಾಚ್ಯುಟರಿ ಲಿಕ್ವಿಡ್ ರೇಷಿಯೋ, ಪರ್ಸೆಂಟೇಜ್ ಆಫ್ ಡೆಪಾಸಿಟ್ ಮಸ್ಟ್ ಕೀಪ್ ಇನ್ ದ ಫಾರ್ಮ್ ಆಫ್ ಗೋಲ್ಡ್ ಆರ್ ಸೆಕ್ಯೂರಿಟೀಸ್. ಇಷ್ಟು ಪರ್ಸೆಂಟೇಜ್ ಅಂತ. ಈಗ ನಾನು 1000 ರೂಪಾಯಿ ಇಟ್ಟಿದ್ದೆ, ಕರೆಕ್ಟ್. ಅದರಲ್ಲಿ ಲೆಟ್ಸ್ ಸೇ CRR ಇಸ್ 4% ಅಂತ ಅಂದ್ಕೊಳ್ಳೋಣ. 4% RBI ಹತ್ರ ಇಡಬೇಕು. ಇನ್ನೊಂದು SLR ಇಸ್ 7% ಅಂತ ಅಂದ್ಕೊಳ್ಳೋಣ. ಆ 7% ಅಷ್ಟು ಹಣವನ್ನು ಗೋಲ್ಡ್ ಅಥವಾ ಸೆಕ್ಯೂರಿಟೀಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬ್ಯಾಂಕ್.
ಓಪನ್ ಮಾರ್ಕೆಟ್ ಆಪರೇಷನ್ಸ್, ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬೈ RBI. ನೋಡಿ, ಗೌರ್ಮೆಂಟ್ ಸೆಕ್ಯೂರಿಟೀಸ್ನ RBI ಪರ್ಚೇಸ್ ಮಾಡಿದ್ರೆ ಅದನ್ನು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಮಾರಲ್ ಸಿಚುವೇಷನಲ್ಲಿ RBI ಹೇಳುತ್ತೆ ಬೇರೆ ಬ್ಯಾಂಕ್ಗಳಿಗೆಲ್ಲ ಕ್ರೆಡಿಟ್ ಪಾಲಿಸೀಸ್ನ ಫಾಲೋ ಮಾಡಿ ಅಂತ. ಅಂದರೆ ಪರ್ಸ್ಯೂಯೇಟ್ಸ್ ಅಂದರೆ ಎನ್ಕರೇಜ್ಮೆಂಟ್ ಮಾಡೋದು, ಡಿಸಿಪ್ಲಿನ್ ತರುತ್ತೆ, ಅದರಿಂದ ಸ್ಟೆಬಿಲಿಟಿ ಬರುತ್ತೆ ಸೊಸೈಟಿನಲ್ಲಿ, ಮಾರ್ಕೆಟಲ್ಲಿ ಅಂತ. Okay, question number 3. Free international trade necessarily lowers the real wage of the scarce factors of production in terms of any good, because if the real wage declines in terms of every good, real income must suffer regardless of the taste and expenditure patterns of the laborer as consumed. ಕೊಟ್ಟಿದ್ದಾರೆ. ಸೊ ವೆದರ್ ಬೋತ್ ಆರ್ ರೈಟ್ ಅಂತ ನಾವು ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕಾನ್ಸೆಪ್ಟ್ ಆಫ್ ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್. ಓಕೆ, ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್ ಅಂದರೆ ಏನು ನೋಡಿ, ಎರಡು ದೇಶಗಳ ಮಧ್ಯ ಈಗ ಅಂದ್ಕೊಳ್ಳೋಣ, ಇಂಡಿಯಾ ಮತ್ತು ಚೈನಾ. ಈಗ ಇಂಡಿಯಾ ಮತ್ತು ಚೈನಾ ಮಧ್ಯ ಟ್ರೇಡ್ ಏನಿದೆ ಅದು ಫ್ರೀ ಆಗೋದ್ರೆ ತುಂಬ, ಈಗ ನೀವು ರೀಸೆಂಟ್ಲಿ ಅಬ್ಸರ್ವ್ ಮಾಡ್ತಾ ಇದ್ರಿ USA ಯಾವ ರೀತಿ ಟ್ಯಾರಿಫ್ಸ್ ಇದು ಮಾಡ್ತಾ ಇದೆ ಅಂತ, ಹೇರ್ತಾ ಇದೆ ಬೇರೆ ದೇಶಗಳು, ಅದು ಕರೆಕ್ಟ್. ಸೊ ಆ ರೀತಿ ಹೇರ್ತಾ ಇದ್ರೆ ಟ್ಯಾರಿಫ್ನ, ಅದು ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್ ಆಗಲ್ಲ, ರೆಸ್ಟ್ರಿಕ್ಷನ್ಸ್ ಆಗುತ್ತೆ. ಅದೇ ಈಗ ಈ ಇಂಡಿಯಾ ಮತ್ತು ಚೈನಾ ಅನ್ಕೊಳ್ಳೋಣ, ಫ್ರೀ ಟ್ರೇಡ್ ಇದೆ ಅಂತ. ಓಕೆ, ಫ್ರೀ ಟ್ರೇಡ್ ಇದ್ದಾಗ ಏನಾಗುತ್ತೆ, ಅದಕ್ಕೆ ಈ ಕ್ವೆಶನ್ ಎಲ್ಲಿಂದ ಕೇಳಿದ್ದಾರೆ ಅಂದರೆ ಹೆಕ್ಟರ್ಸ್ ಓಹ್ಲಿನ್ ಥಿಯರಿ ಅಂತ ಹೇಳ್ತೀವಿ ನಾವು. ಹೆಕ್ಟರ್ಸ್ ಓಹ್ಲಿನ್ ಫ್ಯಾಕ್ಟರ್ ಎಂಡೌನ್ಮೆಂಟ್ ಥಿಯರಿ ಅಂತ ಹೇಳ್ತೀವಿ ವೆನ್ ವಿ ಆರ್ ಲರ್ನಿಂಗ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಫಸ್ಟಲ್ಲೇ ಟಾಪಿಕ್ ಕೊಟ್ಟಿರುವಂಥದ್ದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಥಿಯರೀಸ್ ಅಂತ. ಓಕೆ, ಅದರಲ್ಲೂ ಒಂದು ಥಿಯರಿ ಹೆಕ್ಟರ್ಸ್ ಓಹ್ಲಿನ್ ಥಿಯರಿ ಅಂತ. ಓಕೆ, ಅದರ ಥಿಯರಿ ಪ್ರಕಾರ abundant factor, just say a country exports goods that use its abundant factors intensively, it imports goods that use its scarce factors intensively. ಓಕೆ, ಅಂದರೆ ಅರ್ಥ, ನಮ್ಮಲ್ಲಿ ಯಾವ ವಸ್ತು ತುಂಬ ಇದೆ, ಯಾವ ರಿಸೋರ್ಸು ತುಂಬ ಇದೆ, ಅದರಿಂದ ನಾವು ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಕರೆಕ್ಟಾ? ಯಾವುದನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ, ನಮ್ಮಲ್ಲಿ ಸ್ಕೇರ್ಸ್ ಆಗಿರುವಂಥದ್ದು, ಆದರೆ ಚೈನಾದಲ್ಲಿ ಅದು ಅಬಿಡೆಂಟ್ ಆಗಿರ್ಬೇಕು ಅಲ್ವಾ, ಯಾವುದೋ ಒಂದು ರಿಸೋರ್ಸು. ಸೊ ಅದ್ರ ಬೇಸಿಸ್ ಮೇಲೆ ನಾವು ಯಾವುದರಲ್ಲಿ ಯಾವ ಫ್ಯಾಕ್ಟರ್ ನಮ್ಮ ದೇಶದಲ್ಲಿ ತುಂಬ ಇದೆ, ಅಬಿಡೆಂಟ್ ಆಗಿದೆ, ಅದ್ರ ಬೇಸಿಸ್ ಮೇಲೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಯಾವ ಫ್ಯಾಕ್ಟರ್ ನಮ್ಮ ದೇಶದಲ್ಲಿ ಕಡಿಮೆ ಇದೆಯೋ ಅದ್ರ ಬೇಸಿಸ್ ಮೇಲೆ ನಾವು ಇಂಪೋರ್ಟ್ ಮಾಡ್ತೀವಿ ಅನ್ನೋದು. ಅದೇ ಸಿಚುವೇಶನಲ್ಲಿ ಯಾವಾಗ ಟ್ರೇಡ್ ಫ್ರೀ ಆಗಿಬಿಡುತ್ತೋ ಎರಡು ದೇಶಗಳ ಮಧ್ಯ, ಏನಾಗುತ್ತೆ ಅಂದರೆ ಡಿಮ್ಯಾಂಡ್ ಫಾರ್ ಅಬಿಡೆಂಟ್ ಫ್ಯಾಕ್ಟರ್ ರೈಸಸ್. ನಮ್ಮಲ್ಲಿರುವಂತಹ ಒಳ್ಳೆ ರಿಸೋರ್ಸಸ್ ಇರುತ್ತಲ್ಲ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಓಕೆ, ಅವಾಗ ಏನಾಗುತ್ತೆ ಅಂದರೆ ಇಟ್ಸ್ ರಿಯಲ್ ಇನ್ಕಮ್ ಅಂದರೆ ರಿಯಲ್ ವೇಜ್ ಇನ್ಕ್ರೀಸಸ್, ಬಟ್ ಡಿಮ್ಯಾಂಡ್ ಫಾರ್ ಸ್ಕೇರ್ಸ್ ಫ್ಯಾಕ್ಟರ್ಸ್ ಫಾಲ್ಸ್. ಯಾವಾಗ ನಮ್ಮಲ್ಲಿ ಇಲ್ದಲೇ ಇರೋ ರಿಸೋರ್ಸಿಗೆ, ಅಂದರೆ ಕಡಿಮೆ ಇರುವಂಥ ರಿಸೋರ್ಸಿಗೆ ಏನಾಗುತ್ತೆ ಅಂದರೆ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆದಾಗ ಸ್ಕೇರ್ಸ್ ಫ್ಯಾಕ್ಟರ್ಸ್ಗೆ ಇರುವಂಥ ಡಿಮ್ಯಾಂಡು ಕೆಳಗೆ ಬಿದ್ದೋಗ್ಬಿಡುತ್ತೆ. ಆವಾಗ ಇಟ್ಸ್ ರಿಯಲ್ ಇನ್ಕಮ್ ಡಿಕ್ರೀಸಸ್. ಸೊ ಯಾವಾಗ ಆ ರೀತಿ ಆಗುತ್ತೋ ಸಿಚುಯೇಷನ್ನು, ಇದನ್ನ ಅಸರ್ಷನ್ ಇದೇನಿದೆ, ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್ ನೆಸೆಸರಿ ಲೋವರ್ಸ್ ದ ರಿಯಲ್ ವೇಜ್ ಆಫ್ ಸ್ಕೇರ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇನ್ ಟರ್ಮ್ಸ್ ಆಫ್ ಎನಿ ಗುಡ್ ಅಂತ, ದಟ್ ಈಸ್ ಟ್ರೂ. ಅದಕ್ಕೆ ರೀಸನ್ನು ಈ ಸಿಚುಯೇಷನ್ ಆದಾಗ, ಓಕೆ, ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್ ನೆಸೆಸರಿ ಲೋವರ್ಸ್ ದ ರಿಯಲ್ ವೇಜ್ ಆಫ್ ಸ್ಕೇರ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇನ್ ಟರ್ಮ್ಸ್ ಆಫ್ ಎನಿ ಗುಡ್, ಬಿಕಾಸ್ ಅಂಡರ್ ಫ್ರೀ ಟ್ರೇಡ್ ಆದಾಗ ದ ಸ್ಕೇರ್ಸ್ ಫ್ಯಾಕ್ಟರ್ಸ್ ಬಿಕಮ್ ಲೆಸ್ ಡಿಮ್ಯಾಂಡೆಡ್ ಕಂಪೇರ್ಡ್ ಟು ದ ಅಬೆಂಡೆಂಟ್ ಫ್ಯಾಕ್ಟರ್ಸ್. ನಮ್ಮ ಹತ್ರ ಮೊದಲು ಹೆಚ್ಚಿದ್ದಂತಹ ರಿಸೋರ್ಸ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಇದ್ದಂಥ ರಿಸೋರ್ಸ್ಗೆ ಡಿಮ್ಯಾಂಡ್ ಇದ್ದಕ್ಕಿದ್ದಂಗೆ ಕೆಳಗೆ ಬಿದ್ದೋಗ್ಬಿಡುತ್ತೆ. ಆಸ್ ಅ ರಿಸಲ್ಟ್ ಇಟ್ಸ್ ರಿಯಲ್ ವೇಜ್ ಅಂದರೆ ಅದನ್ನು ಪರ್ಚೇಸಿಂಗ್ ಪವರ್ ಏನು ಇತ್ತು ಆಟೋಮೆಟಿಕ್ಕಾಗಿ ಡಿಕ್ರೀಸ್ ಆಗಿಬಿಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಇನ್ನು ಲೇಬರ್ ಸ್ಕೇರ್ಸ್ ಕಂಟ್ರಿ, ಒಂದು ದೇಶದಲ್ಲಿ ಲೇಬರರ್ಸ್ ಕಡಿಮೆ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಓಕೆ, ಟ್ರೇಡ್ ಮೇ ರೆಡ್ಯೂಸ್ ದ ಡಿಮ್ಯಾಂಡ್ ಫಾರ್ ಲೇಬರ್. ಅಂಥ ದೇಶದಲ್ಲಿ ಆಟೋಮೆಟಿಕ್ಕಾಗಿ ಲೇಬರ್ಗೆ ಡಿಮ್ಯಾಂಡ್ ರೆಡ್ಯೂಸ್ ಆಗೋಗುತ್ತೆ.
ಲೋವರಿಂಗ್ ವರ್ಕರ್ಸ್ ರಿಯಲ್ ವೇಜಸ್, ಅಲ್ಲಿ ಏನಾಗುತ್ತೆ, ವರ್ಕರ್ಸಿಗೆ ಏನು ಬರಬೇಕಾಗಿತ್ತು ಹಣ ಅದು ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ರೀಸನ್ ಇಸ್ ಆಲ್ಸೋ ಟ್ರೂ. ಸೊ ಇಲ್ಲಿ ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ಅ ರೈಟ್ ಎಕ್ಸ್ಪ್ಲೇನೇಷನ್ ಆಫ್ ಎ. ಓಕೆ, ಸೊ ನೆಕ್ಸ್ಟ್ ಈ ಥಿಯರೀಸ್ಗಳೇನಿದೆ, ಇಂಟರ್ನ್ಯಾಷನಲ್ ಥಿಯರೀಸ್, ಈ ಥಿಯರೀಸ್ಗಳನ್ನು ಒಂಚೂರು ಬ್ರೀಫ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಅಲ್ಲೇ ಕೇಳಿದ್ದಾರೆ. ಕಂಪೇರಿಟಿವ್ ಕಾಸ್ಟ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಫ್ಯಾಕ್ಟರ್ ಎಂಡೋನ್ಮೆಂಟ್, ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರಿ ಆಫ್ ಆಪರ್ಚುನಿಟಿ ಕಾಸ್ಟ್, ಡಾಕ್ಟ್ರೇನ್ ಆಫ್ ರೆಸಿಪ್ರೊಕಲ್ ಡಿಮ್ಯಾಂಡ್. ಇಲ್ಲಿ ಕಂಪೇರಿಟಿವ್ ಕಾಸ್ಟ್ ಥಿಯರಿ ಕೊಟ್ಟಿದ್ದು ಡೇವಿಡ್ ರಿಚಾರ್ಡೋ. ಓಕೆ, ಕಂಪೇರಿಟಿವ್ ಕಾಸ್ಟ್ ಥಿಯರಿ ಕೊಟ್ಟಿರೋದು ಡೇವಿಡ್ ರಿಚಾರ್ಡೋ, ಬರ್ಕೊಳ್ಳಿ ಅದನ್ನು. ಇಂಟರ್ನ್ಯಾಷನಲ್ ಇದು ಫ್ಯಾಕ್ಟರ್ ಎಂಡೋನ್ಮೆಂಟ್ ಥಿಯರಿ ಕೊಟ್ಟಿರೋದು ಹೆಕ್ಟರ್ ಸೋಲಿನ್. ಹೆಕ್ಟರ್ ಸೋಲಿನ್ ಫ್ಯಾಕ್ಟರ್ ಎಂಡೋನ್ಮೆಂಟ್ ಥಿಯರಿ ಅಂತ ಹೇಳ್ತೀವಿ. ಡೇವಿಡ್ ರಿಚಾರ್ಡೋಸ್ ಕಂಪೇರಿಟಿವ್ ಕಾಸ್ಟ್ ಥಿಯರಿ ಅಂತ ಹೇಳ್ತೀವಿ. ಓಕೆ, ಆಡಮ್ ಸ್ಮಿತ್ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ನಿಮಗೆ 4-5ರಲ್ಲಿ 2-3 ಆದರೂ ಗೊತ್ತಿರಬೇಕು. 2 ಗೊತ್ತಿದ್ರೂ ಸಾಕು. ಆಮೇಲೆ 2 ಆಯ್ತಾ. ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರಿ ಆಫ್ ಆಪರ್ಚುನಿಟಿ ಕಾಸ್ಟ್ ಇಸ್ ಗಿವನ್ ಬೈ ಗಾಡ್ಫ್ರೈಡ್ ಹ್ಯಾಬಿಯೋ. ಡಾಕ್ಟ್ರೈನ್ ಆಫ್ ರೆಸಿಪ್ರಿಕಲ್ ಡಿಮ್ಯಾಂಡ್ ಇಸ್ ಗಿವನ್ ಬೈ JS ಮಿಲ್. ಇದು ರೈಟ್ ಆನ್ಸರ್. ಸೊ ಇದಕ್ಕೆ ಎಗೆ 3 ಕಂಪೇರಿಟಿವ್ ಕಾಸ್ಟ್ ಥಿಯರಿ. ಓಕೆ, ಬಿಗೆ ಎಗೆ 3 ಕರೆಕ್ಟ್, ಬಿಗೆ 1, ಸಿಗೆ 4 ಆ್ಯಂಡ್ ಡಿಗೆ 2. ಸೊ ದಿಸ್ ಇಸ್ ದ 4th one is the right answer. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಂಟರ್ನ್ಯಾಷನಲ್ ಥಿಯರಿ ಮೇಜರ್ ಥಿಯರೀಸ್ ಯಾವ್ದ್ಯಾವುದು, ಅದು ಏನೇನು ಹೇಳುತ್ತೆ ಅಂತ. ಫಸ್ಟ್ ಥಿಯರಿ ಇಸ್ ಮರ್ಕ್ಯಾಂಟಲಿಸಮ್ ಥಿಯರಿ. ಮರ್ಕ್ಯಾಂಟಲಿಸಮ್ ಥಿಯರಿ ಇಸ್ ಗಿವನ್ ಬೈ ಥಾಮಸ್ ಮನ್. ಅಲ್ಲಿ ಎಕನಾಮಿಕ್ಸ್ ಮರ್ಕ್ಯಾಂಟಲಿಸಮ್, ಥಾಮಸ್ ಮರ್ಕ್ಯಾಂಟಲಿಸಮ್ ಥಿಯರಿ ಅಂತ ನೆನ್ಪಿಟ್ಕೊಳ್ಳಿ. ಅವಾಗ ಹಂಗೆ ನೀವು ಓದಿ ರಿವೈಸ್ ಮಾಡ್ಕೊಳ್ಳೋದ್ರಿಂದ ಹಂಗೆ ನೆನಪಾಗ್ಬಿಡುತ್ತೆ. ಥಾಮಸ್ ಮರ್ಕ್ಯಾಂಟಲಿಸಮ್ ಥಿಯರಿ, ಆಡಮ್ ಸ್ಮಿತ್ ಅಬ್ಸಲ್ಯೂಟ್ ಕಾಸ್ಟ್ ಥಿಯರಿ, ಡೇವಿಡ್ ರಿಚಾರ್ಡೋ ಕಂಪೇರಿಟಿವ್ ಕಾಸ್ಟ್ ಥಿಯರಿ, ಹೆಕ್ಟರ್ ಸೌಲಿನ್ ಫ್ಯಾಕ್ಟರ್ ಎಂಡೋನ್ಮೆಂಟ್ ಥಿಯರಿ. ಇದು ಲಿಯೋನ್ಟಿಫ್ ಪ್ಯಾರಾಡಾಕ್ಸ್ ಏನು ಇಂಪಾರ್ಟೆಂಟ್ ಅಲ್ಲ. ರೇಮಂಡ್ ವರ್ನಾನ್ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ, ಪೌಲ್ ಕ್ರೂಮನ್ ನ್ಯೂ ಟ್ರೇಡ್ ಥಿಯರಿ. ಎಲ್ಲ ಗೊತ್ತಿಲ್ಲ ಆದ್ರೂ ಅಟ್ಲೀಸ್ಟ್ ಪ್ರೌಡ್ ನ್ಯೂ ಟ್ರೇಡ್ ಥಿಯರಿ ಅಂತ ಗೊತ್ತಿರಬೇಕು, ಅದು ಇಂಪಾರ್ಟೆಂಟ್ ಅಲ್ಲ. ಮೈಕಲ್ ಪೋರ್ಟಸ್ ಡೈಮಂಡ್ ಥಿಯರಿ, ಇದು ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ 8 ಥಿಯರೀಸ್ ಇದೆ. ಅದರಲ್ಲಿ ಲಿಯೋನ್ಟಿಫ್ ಪ್ಯಾರಾಡಾಕ್ಸು, ನ್ಯೂ ಟ್ರೇಡ್ ಥಿಯರಿ ಇದೇನು ಇಂಪಾರ್ಟೆಂಟ್ ಅಲ್ಲ. ಆದರೆ ಬೇರೆ ಥಿಯರೀಸ್ ಬಗ್ಗೆ ಯಾರ್ಯಾರು ಕೊಟ್ಟಿದ್ದಂತ ಗೊತ್ತಿರಬೇಕು ನಿಮಗೆ. ಜೊತೆಗೆ ಅದನ್ನ ಮೇಜರ್ ಕಾನ್ಸೆಪ್ಟ್ ಏನು. ಮರ್ಕ್ಯಾಂಟಲಿಸಮ್ ಥಿಯರಿ ಏನು ಹೇಳುತ್ತೆ ಅಂದರೆ, ನೇಷನ್ ಶುಡ್ ಎಕ್ಸ್ಪೋರ್ಟ್ ಮೋರ್ ಆ್ಯಂಡ್ ಇಂಪೋರ್ಟ್ ಲೆಸ್ ಟು ಬಿಲ್ಡ್ ವೆಲ್ತ್. ಆಗಿನ ಕಾಲದಲ್ಲಿ 16th and 18th centuryನಲ್ಲಿ ಇದು ಹೇಳಿರೋದು, ಈಗಲ್ಲ. ಈವನ್ 19th centuryನಲ್ಲ. ಆಗಿನ ಕಾಲದಲ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರಲ್ಲಿ ನಿಮಗೆ ಗೊತ್ತಿರುತ್ತೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. ಓಕೆ, ಅದಕ್ಕೆ ಆವಾಗ ಮರ್ಕೆಂಟಲಿಸಮ್ ಥಿಯರಿ ಥಾಮಸ್ ಮುನ್ ಏನು ಹೇಳಿದ್ರು ಅಂದರೆ, ಯಾವುದು ಪ್ರತಿ ದೇಶ ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕು, ಇಂಪೋರ್ಟ್ ಕಡಿಮೆ ಮಾಡಬೇಕು. ಆವಾಗ ಎಕ್ಸ್ಪೋರ್ಟ್ ಜಾಸ್ತಿ ಮಾಡೋದ್ರಿಂದ ಬೇರೆ ದೇಶದಲ್ಲಿ ಇರುತ್ತಲ್ಲ ಗೋಲ್ಡ್ ಆ್ಯಂಡ್ ಸಿಲ್ವರು, ಅದು ನಮ್ಮ ದೇಶಕ್ಕೆ ಬರುತ್ತೆ. ಅದರಿಂದ ನಮ್ಮಲ್ಲಿ ವೆಲ್ತ್ ಬಿಲ್ಡ್ ಆಗುತ್ತೆ. ಇಷ್ಟೇ ಕಾನ್ಸೆಪ್ಟ್, ಇಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ನೆಕ್ಸ್ಟ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ, ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ. ಆಡಮ್ ಸ್ಮಿತ್ ಕೊಟ್ಟಿದ್ದು 1776 ಇದೆಲ್ಲ ಇಯರ್ಸ್ ಎಲ್ಲ ಕೇಳಲ್ಲ ಇಲ್ಲಿ. ಓಕೆ, ಆಡಮ್ ಸ್ಮಿತ್ ಏನು ಹೇಳ್ತಾರೆ ಅಂದರೆ, ಯಾವ ಕಂಟ್ರಿ ಯಾವ ಗೂಡ್ಸನ್ನ ಚೀಪೆಸ್ಟ್ ಕಾಸ್ಟಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯನೋ ಅಂಥ ಗೂಡ್ಸನ್ನ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು. ಓಕೆ ಅಂತ ಹೇಳ್ತಾರೆ. ಅದು ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್. ನೆಕ್ಸ್ಟ್ ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್. ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿನಲ್ಲಿ ಏನು ಡೇವಿಡ್ ರಿಚಾರ್ಡೋ ಏನು ಹೇಳ್ತಾರೆ, ಒಂದು ದೇಶ ಬೇರೆ ಎಲ್ಲ ಗೂಡ್ಸಲ್ಲೂ ಇನ್ಎಫಿಷಿಯೆಂಟ್ ಆಗಿದ್ರು ಕೂಡ ಯಾವುದನ್ನ ಅಟ್ಲೀಸ್ಟ್ ಯಾವುದನ್ನ ಅವರು ತುಂಬ ಕಡಿಮೆ ಕಾಸ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ, ಇನ್ಎಫಿಷಿಯೆಂಟ್ ಆಗಿದ್ದು ಕೂಡ. ಓಕೆ, ಅಂಥದ್ದನ್ನು ಸ್ಪೆಷಲೈಸ್ ಮಾಡಿ ಅಂಥದ್ದನ್ನು ಪ್ರೊಡ್ಯೂಸ್ ಮಾಡಬೇಕು. ಓಕೆ, ಸೊ ಅಂಥದ್ದನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ.
ಹೆಕ್ಟರ್ಸ್ ಓಲಿನ್ ಫ್ಯಾಕ್ಟರ್ ಎಂಡೋನ್ಮೆಂಟ್ ಥಿಯರಿನಲ್ಲಿ ಏನು ಹೇಳ್ತಾರೆ, ಟ್ರೇಡ್ ಈಸ್ ಬೇಸ್ಡ್ ಆನ್ ದ ಫ್ಯಾಕ್ಟರ್ ಎಂಡೋನ್ಮೆಂಟ್. ಅಂದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಇದೆಲ್ಲ ಫ್ಯಾಕ್ಟರ್ಸ್ ಇದೆ ಅಲ್ವಾ, ಅದ್ರ ಬೇಸಿಸ್ ಮೇಲೆ ಇಲ್ಲಿ ಹೇಳ್ತಾರೆ ನೋಡಿ, ಎ ಕಂಟ್ರಿ ಎಕ್ಸ್ಪೋರ್ಟ್ಸ್ ಗೂಡ್ಸ್ ದಟ್ ಯೂಸಸ್ ಇಟ್ಸ್ ಅಬಿಡೆಂಟ್ ಫ್ಯಾಕ್ಟರ್ ಆ್ಯಂಡ್ ಇಂಪೋರ್ಟ್ಸ್ ಗೂಡ್ಸ್ ಯೂಸಿಂಗ್ ಇಟ್ಸ್ ಸ್ಕೇರ್ಸ್ ಫ್ಯಾಕ್ಟರ್ಸ್. ಯಾವ ಕಂಟ್ರಿ ಹತ್ರ ಯಾವ ಫ್ಯಾಕ್ಟರ್ ಜಾಸ್ತಿ ಇದೆ, ಲೈಕ್ ಯಾವ ಫ್ಯಾಕ್ಟರು, ಲ್ಯಾಂಡ್ ಇದೆಯಾ, ಲೇಬರ್ ಇದೆಯಾ, ಕ್ಯಾಪಿಟಲ್ ಇದೆಯಾ, ಅದ್ರ ಬೇಸಿಸ್ ಮೇಲೆ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿ ನಾವು ಎಕ್ಸ್ಪೋರ್ಟ್ ಮಾಡಬೇಕು. ಯಾವುದು ನಮ್ಮ ಹತ್ರ ಕಡಿಮೆ ಇದೆ, ಲ್ಯಾಂಡು, ಲೇಬರು, ಕ್ಯಾಪಿಟಲ್ಲು, ಅದ್ರ ಬೇಸಿಸ್ ಮೇಲೆ ಬೇರೆ ದೇಶದಿಂದ ನಾವು ಗೂಡ್ಸನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಹೆಕ್ಟರ್ಸ್ ಓಲಿನ್ ಅಂಡರ್ ಫ್ಯಾಕ್ಟರ್ ಎಂಡೋನ್ಮೆಂಟ್ ಥಿಯರಿ. ಲಿಯೋನಿಕ್ಸ್ ಬೇಡ. ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ. ಈಗ ನಿಮಗೆ ಪ್ರಾಡಕ್ಟ್ ಲೈಫ್ ಸೈಕಲ್ಸ್ನಲ್ಲಿ ನಿಮಗೆ ಸ್ಟೇಜಸ್ ಗೊತ್ತಿದೆ, ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ, ರೈಟ್. ರೇಮಂಡ್ ವರ್ನನ್ ಕೊಡ್ತಾರೆ ಇದನ್ನು. ಸೊ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಇಂಟರ್ನ್ಯಾಷನಲ್ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತೀವಿ. ವೆದರ್ ವಿ ಆರ್ ಗೋಯಿಂಗ್ ವಿತ್ ಇಂಟ್ರೊಡಕ್ಷನ್ ಆಫ್ ದ ಪ್ರಾಡಕ್ಟ್, ಗ್ರೋತ್, ಮೆಚುರಿಟಿ, ಡಿಕ್ಲೈನ್, ಬೇಸ್ಡ್ ಆನ್ ದಟ್ ವಿ ವಿಲ್ ಗೋ ಅಂತ ಹೇಳ್ತಾರೆ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿನಲ್ಲಿ. ನೆಕ್ಸ್ಟ್ ಪೋರ್ಟಸ್ ಡೈಮಂಡ್ ಥಿಯರಿ. ನೀವು ಓದಿದರೆ ಪೋರ್ಟಸ್ 5 ಫೋರ್ಸ್ ಮಾಡೆಲ್ ಮಾರ್ಕೆಟಿಂಗಲ್ಲಿ ಅಥವಾ ಈ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಇರ್ತೀರಾ, ಇಲ್ಲಿ 5 ಫೋರ್ಸ್ ಮಾಡೆಲ್ ಹೇಳಲ್ಲ, 4 ಇಂಟರ್ ರಿಲೇಟೆಡ್ ಫ್ಯಾಕ್ಟರ್ಸ್ನ ಹೇಳ್ತಾರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ. ಯಾವುದ್ಯಾವುದು? ಫ್ಯಾಕ್ಟರ್ಸ್, ಕಂಡೀಷನ್, ಡಿಮ್ಯಾಂಡ್ ಕಂಡೀಷನ್, ರಿಲೇಟೆಡ್ ಇಂಡಸ್ಟ್ರಿ ಆ್ಯಂಡ್ ಫರ್ಮ್ ಸ್ಟ್ರಾಟಜಿ. ಈ 4 ಕಂಡೀಷನ್ಸು, 4 ಇಂಟರ್ ರಿಲೇಟೆಡ್ ಫ್ಯಾಕ್ಟರ್ಸ್ ಬಗ್ಗೆ ಪೋರ್ಟಲ್ ಮಾತಾಡ್ತಾರೆ. ಫೋಕಸಸ್ ಆನ್ ಇನ್ನೋವೇಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಸೊ ಇಷ್ಟು ಬೇಸಿಕ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕು. ಇದು ಅದಾದಮೇಲೆ ಇನ್ನೊಂದು ಇಲ್ಲಿದೆ, ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರಿ ಆಫ್ ಆಪರ್ಚುನಿಟಿ ಕಾಸ್ಟ್ ಅಂತ. ಆಪರ್ಚುನಿಟಿ ಕಾಸ್ಟ್ ಅಂದರೆ ಏನು? ಆಪರ್ಚುನಿಟಿ ಕಾಸ್ಟ್ ಅಂದರೆ ಕಾಸ್ಟ್ ಆಫ್ ಸ್ಯಾಕ್ರಿಫೈಸಿಂಗ್ ಅನದರ್ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಹೇಳ್ತೀವಿ ನಾವು. ಯೂಶಲಿ ಈಗ ನಮ್ಮ ಹತ್ರ 2 ಆಪ್ಷನ್ಸ್ ಇರುತ್ತೆ, ಕರೆಕ್ಟ್. 2 ಆಪ್ಷನ್ಸ್ ಇದ್ದಾಗ ನಾವು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಇನ್ನೊಂದು ಆಪ್ಷನನ್ನು ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಇನ್ನೊಂದು ಆಪ್ಷನ್ನ ನಾವು ಸ್ಯಾಕ್ರಿಫೈಸ್ ಮಾಡಿದಾಗ ಅಲ್ಲಿ ನಮಗೇನು ಕಾಸ್ಟ್ ಅಕರ್ ಆಗುತ್ತೆ ಅದನ್ನು ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತೀವಿ. ಅದು ಎಕನಾಮಿಕ್ಸಲ್ಲೂ ಬರುತ್ತೆ, ಇಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲೂ ಕೂಡ ಬಂದಿದೆ. ಓಕೆ, ಏನು ಹೇಳುತ್ತೆ ಈ ಥಿಯರಿ ಅಂದರೆ, ಎಕ್ಸ್ಪೋರ್ಟ್ ದ ಗೂಡ್ ದಟ್ ಇಟ್ ಕ್ಯಾನ್ ಪ್ರೊಡ್ಯೂಸ್ ಅಟ್ ಅ ಲೋವರ್ ಆಪರ್ಚುನಿಟಿ ಕಾಸ್ಟ್. ಯಾವುದು ಸ್ಯಾಕ್ರಿಫೈಸ್ ಮಾಡಿದಾಗ ನಮಗೆ ಕಡಿಮೆ ಕಾಸ್ಟಿಗೆ ಬರುತ್ತೆ. ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನೋಡಿ. ಓಕೆ, ಈಗ ನಮ್ಮ ಇಂಡಿಯಾದಲ್ಲಿ ಒಂದು ಯೂನಿಟ್ ಆಫ್ ರೈಸ್, 1 ಯೂನಿಟ್ ಅಂದರೆ ಏನೋ ಒಂದು 10 kg ಅಂತ ಅಂದ್ಕೊಳ್ಳೋಣ. ಓಕೆ, 10 kg ಆಪರ್ಚುನಿಟಿ ಕಾಸ್ಟ್ ಇನ್ ಕ್ಲಾತ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಇಂಡಿಯಾದಲ್ಲಿ ಒಂದು ಮೂಟೆ ರೈಸು 2 ಕ್ಲಾತ್ ಅಷ್ಟು ಆಪರ್ಚುನಿಟಿ ಕಾಸ್ಟ್ ಆದರೆ, ಬಾಂಗ್ಲಾದೇಶಲ್ಲಿ ಅದೇ ಒಂದು ಮೂಟೆಗೆ 4 ಕ್ಲಾತ್ ಅಷ್ಟು ಆಪರ್ಚುನಿಟಿ ಕಾಸ್ಟ್ ಆದರೆ ಸ್ಯಾಕ್ರಿಫೈಸ್ ಮಾಡುವ. ಈಗ ನಾನು ರೈಸ್ನ ಪ್ರೊಡ್ಯೂಸ್ ಮಾಡಿದ್ರೆ ಕ್ಲಾತ್ ಪ್ರೊಡ್ಯೂಸ್ ಮಾಡೋಂಗಿಲ್ಲ, ಆ ರೀತಿ. ಓಕೆ, ಇಲ್ಲಿ ಇಂಡಿಯಾದಲ್ಲಿ 1 ಕ್ಲಾತಿಗೆ ಅರ್ಧ ರೈಸ್ ಸ್ಯಾಕ್ರಿಫೈಸ್ ಮಾಡ್ದಂಗೆ ಆಗುತ್ತಾನೆ, ಕರೆಕ್ಟ್. 1 ರೈಸಿಗೆ 2 ಕ್ಲಾತ್ ಅಂದರೆ 1 ಕ್ಲಾತಿಗೆ ಅರ್ಧ ಮೂಟೆಯಷ್ಟು ರೈಸನ್ನು ಸ್ಯಾಕ್ರಿಫೈಸ್ ಮಾಡಿದೆ. ಬಾಂಗ್ಲಾದೇಶಲ್ಲಿ ಅದೇ 1 ಬಟ್ಟೆಗೆ 1/4 ಭಾಗದಷ್ಟು ರೈಸನ್ನು ಸ್ಯಾಕ್ರಿಫೈಸ್ ಮಾಡ್ದಂಗೆ. ಈಗ ನೋಡಿ, ಯಾರು ಕಡಿಮೆ ಸ್ಯಾಕ್ರಿಫೈಸ್ ಮಾಡ್ತಾರೆ? ಬಾಂಗ್ಲಾದೇಶ್ ಕಡಿಮೆ ಸ್ಯಾಕ್ರಿಫೈಸ್ ಮಾಡ್ತಾರೆ 1 ಕ್ಲಾತಿಗೆ, ಕರೆಕ್ಟ್. ಸೊ ಯಾರು ಏನನ್ನು ಪ್ರೊಡ್ಯೂಸ್ ಮಾಡಬೇಕು, ಏನನ್ನು ಬಾಂಗ್ಲಾದೇಶ್ ಕ್ಲಾತನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಬೇಕು. In India, India's opportunity cost of rice is 2 cloth is lower than Bangladesh. Bangladesh opportunity cost of cloth is 1.4 lower than India's half rice. ಸೊ ಅಂದರೆ ಅರ್ಥ, ಆಪರ್ಚುನಿಟಿ ಕಾಸ್ಟ್ ಯಾರ್ದು ಕಡಿಮೆ ಇದೆಯೋ ಅವ್ರು ಅದನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಸೇಲ್ ಮಾಡಬೇಕು. ಓಕೆ, ಸೊ ಈಗ ಅರ್ಥ ಇಲ್ಲಿ 1 ಕ್ಲಾತಿಗೆ ಇವರಿಗೆ 1.4 ರೈಸ್ ಆಗ್ತಾ ಇರೋದ್ರಿಂದ ಬಾಂಗ್ಲಾದೇಶ ಕ್ಲಾತನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಬೇಕು, ವೆರಾಸ್ ಇಂಡಿಯಾ ರೈಸನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ದ ಕಾನ್ಸೆಪ್ಟ್. ನೆಕ್ಸ್ಟು ಇಲ್ಲಿ ಇನ್ನೊಂದಿದೆ,
ಡಾಕ್ಟ್ರೈನ್ ಆಫ್ ರೆಸಿಪ್ರೋಕಲ್ ಡಿಮ್ಯಾಂಡ್ ಅಂತ, ರೈಟ್, ಇಲ್ಲಿ ಡಾಕ್ಟ್ರೈನ್ ಆಫ್ ರೆಸಿಪ್ರೋಕಲ್ ಡಿಮ್ಯಾಂಡ್ ಅಂತ. ಜಾನ್ ಸ್ಟುವರ್ಟ್ ಮಿಲ್ ಅನ್ನುವಂಥ ವ್ಯಕ್ತಿ, JS ಮಿಲ್ ಅನ್ನುವಂಥ ವ್ಯಕ್ತಿ ಮಾಡಿರುವಂಥ ಕಾನ್ಸೆಪ್ಟ್, ಜಾನ್ ಸ್ಟುವರ್ಟ್ ಮಿಲ್ ಇನ್ 1844. ಏನು ಹೇಳುತ್ತೆ ನೋಡಿ, ಡಾಕ್ಟ್ರಿನ್ ಆಫ್ ರೆಸಿಪ್ರೋಕಲ್ ಡಿಮ್ಯಾಂಡ್ ಎಕ್ಸ್ಪ್ಲೇನ್ಸ್ ಹೌ ದ ಟರ್ಮ್ಸ್ ಆಫ್ ಟ್ರೇಡ್, the rate at which goods are exchanged between the countries are determined by the mutual demand of the trading nations for each other's product. ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟೆ ತಗೊಳ್ಳೋಣ, ತಗೊಂಡೆ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಇಂಡಿಯಾ ಪ್ರೊಡ್ಯೂಸ್ ಕ್ಲಾತ್, ಇಂಗ್ಲೆಂಡ್ ಪ್ರೊಡ್ಯೂಸಸ್ ವೀಟ್. ಕಂಪೇರಿಟಿವ್ಲಿ ಇಂಡಿಯಾಗೆ ಕ್ಲಾತ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕಡಿಮೆ ಕಾಸ್ಟ್ ಬೀಳುತ್ತೆ, ಇಂಗ್ಲೆಂಡಿಗೆ ವೀಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕಡಿಮೆ ಕಾಸ್ಟ್ ಬೀಳುತ್ತೆ ಅಂತ ಅಂದ್ಕೊಳ್ಳೋಣ. ಕಂಪೇರಿಟಿವ್ಲಿ ಅಡ್ವಾಂಟೇಜ್ ಇದೆ. ಸೊ ಈಗ ಇಂಡಿಯಾಗೆ ಕ್ಲಾತ್ ಪ್ರೊಡ್ಯೂಸ್ ಮಾಡಲ್ಲ, ವೀಟ್ ಪ್ರೊಡ್ಯೂಸ್ ಮಾಡಲ್ಲ ಅಂದರೆ ಇಂಡಿಯಾ ನಮ್ಮ ಹತ್ರ ಇರೋ ರಿಸೋರ್ಸಸ್ಸಿಗೆ ಕಾಸ್ಟ್ ಕಡಿಮೆ ಆಗಿ ನಾವು ಕ್ಲಾತನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಅದನ್ನು ಬೇರೆ ದೇಶಕ್ಕೆ ಸಪ್ಲೈ ಮಾಡ್ತೀವಿ ಅಂತ ಅಂದ್ಕೊಳ್ಳುತ್ತೆ. ಇಂಗ್ಲೆಂಡಿಗೆ ಸಪ್ಲೈ ಮಾಡ್ತೀವಿ ಅಂತ ಅಂದ್ಕೊಳ್ಳುತ್ತೆ. ಇಂಗ್ಲೆಂಡ್ ಹೇಳುತ್ತೆ ಆಯಿತು, ನಮ್ಮಲ್ಲೂ ಕ್ಲಾತ್ ವೀಟ್ ಆಪ್ಷನಲ್ಲಿ ನಾವು ವೀಟನ್ನು ಪ್ರೊಡ್ಯೂಸ್ ಮಾಡಿ ನಿಮಗೆ ಸಪ್ಲೈ ಮಾಡ್ತೀವಿ ಅಂತ. ಓಕೆ, ಈಗ ಇಂಡಿಯಾ ಕ್ಲಾತ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಇಂಗ್ಲೆಂಡು ವೀಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಕರೆಕ್ಟ್. ಈಗ ಇಂಡಿಯಾ ಕ್ಲಾತ್ ಪ್ರೊಡ್ಯೂಸ್ ಮಾಡಿ ಇಂಗ್ಲೆಂಡಿಗೆ ಕೊಡುತ್ತೆ, ಇಂಗ್ಲೆಂಡು ವೀಟ್ ಪ್ರೊಡ್ಯೂಸ್ ಮಾಡಿ ಇಂಡಿಯಾ ಕೊಡುತ್ತೆ. ಓಕೆ, ಈಗ ಕೊಡ್ತಾ ಇದ್ದಾರೆ, ಓಕೆ, ಬಟ್ ಯಾವ ರೇಟಿಗೆ ಕೊಡಬೇಕು, ಬಟ್ ಅಟ್ ವಾಟ್ ರೇಟ್ ವಿಲ್ ದೇ ಎಕ್ಸ್ಚೇಂಜ್ ಕ್ಲಾತ್ ಆ್ಯಂಡ್ ವೀಟ್? ಸೊ ದ ರೇಟ್ ಟರ್ಮ್ಸ್ ಆಫ್ ಟ್ರೇಡ್ ಡಿಪೆಂಡ್ಸ್ ಆನ್ ರೆಸಿಪ್ರೋಕಲ್ ಡಿಮ್ಯಾಂಡ್ ಅಂತ ಹೇಳ್ತಾರೆ. ಸುಮ್ಮನೆ ಕ್ಲಾತು ವೀಟು ಸೇಮ್ ಅಲ್ಲ ತಾನೆ, ಕ್ಲಾತ್ ಡಿಫ್ರೆಂಟು, ವೀಟ್ ಇಸ್ ಡಿಫ್ರೆಂಟು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ಡಿಫ್ರೆಂಟ್ ಫಾರ್ ಬೋತ್, ರೈಟ್. ಬಟ್ ಯಾವ ಬೇಸಿಸ್ ಮೇಲೆ ಅವರು ಯಾವ ರೇಟ್ ಮೇಲೆ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ರೆಸಿಪ್ರೋಕಲ್ ಡಿಮ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದು ದೇಶದಲ್ಲಿ ವೀಟಿಗೆ ಕಂಪೇರ್ ಮಾಡಿದ್ರೆ ಕ್ಲಾತಿಗೆ ಎಷ್ಟು ಡಿಮ್ಯಾಂಡ್ ಇದೆ, ಇನ್ನೊಂದು ದೇಶದಲ್ಲಿ ಕ್ಲಾತಿಗೆ ಕಂಪೇರ್ ಮಾಡಿದ್ರೆ ವೀಟಿಗೆ ಎಷ್ಟು ಡಿಮ್ಯಾಂಡ್ ಇದೆ, ಆ ಕಂಪೇರಿಷನ್ ಮಾಡಿಕೊಂಡು ಯಾವ ದೇಶದಲ್ಲಿ ಎಷ್ಟಕ್ಕೆ ಡಿಮ್ಯಾಂಡ್ ಇದೆ ಅದ್ರ ಬೇಸಿಸ್ ಮೇಲೆ ನಾವು ರೇಟನ್ನು ಫಿಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ ಡಾಕ್ಟ್ರೈನ್ ಆಫ್ ರೆಸಿಪ್ರೋಕಲ್ ಡಿಮ್ಯಾಂಡ್. ಸೊ ದಿಸ್ ಈಸ್ ಅಬೌಟ್ ದ ಥಿಯರೀಸ್. ಈ ಥಿಯರೀಸ್ಗಳನ್ನೆಲ್ಲ ಸ್ವಲ್ಪ ನೀವು ಲೈಟಾಗಿ ಅಟ್ಲೀಸ್ಟ್ ಒಂದೇನೋ ಒಂದು ಕ್ಲೂ ಇಟ್ಕೊಂಡು ಓದಿ ಅರ್ಥ ಮಾಡಿಕೊಂಡು ಮೆಮೊರೈಸ್ ಮಾಡ್ಕೊಳ್ಳುವಂಥ ಪ್ರಯತ್ನ ಪಡಿ, ಯಾಕಂದ್ರೆ ಅಲ್ಲಿಂದ ಕ್ವೆಶನ್ಸ್ ಬರುತ್ತೆ. 2 ಕ್ವೆಶನ್ಸ್ ಆಲ್ರೆಡಿ ಇಲ್ಲಿಂದ ಬಂದಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 5, match the items of list 1 and list 2 and indicate correct answer using the codes given below. ಇಲ್ಲಿ ಮತ್ತೆ ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ ಬಂದಿದೆ, ಕರೆಕ್ಟ್. ಸೊ ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ ಅಂದರೆ ನಾನು ಆಗಲೇ ಹೇಳಿದೆ, ಇಟ್ಸ್ ಆಲ್ ಅಬೌಟ್ ಇನ್ಫ್ಲೇಷನ್, ಮನಿ. ಓಕೆ, ಸೊ ಡಿಗೆ 4 ಕನ್ಫರ್ಮ್. ಸೊ ಡಿಗೆ 4 ಅಂದರೆ ಆನ್ಸರ್ ಎ ಅಲ್ಲ, ಸಾರಿ 3 ಅಲ್ಲ, 4 ಅಲ್ಲ. ಮಾನಿಟರಿ ಪಾಲಿಸಿ ಅಂದರೆ ಇನ್ಫ್ಲೇಷನ್. ಓಕೆ ನೋಡಿ, ಟೆಕ್ನಾಲಜಿ ಪಾಲಿಸಿ ಅಂದರೆ ಮಿಟಿಗೇಷನ್ ಆಫ್ ನ್ಯಾಷನಲ್ ಹಜಾರ್ಡ್ಸ್. ಟೆಕ್ನಾಲಜಿ ಪಾಲಿಸಿ ಅಂದರೆ ಮಿಟಿಗೇಷನ್ ಆಫ್ ನ್ಯಾಷನಲ್ ಹಜಾರ್ಡ್ಸ್, ಅಂದರೆ ನ್ಯಾಷನಲಿ ಯಾವ್ಯಾವ ಪ್ರಾಬ್ಲಮ್ಸ್ ಅರೈಸ್ ಆಗ್ಬೋದು ಅದನ್ನೆಲ್ಲ ನಾವು ರೆಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ ಅನ್ನೋದು. ಫಿಸ್ಕಲ್ ಪಾಲಿಸಿ ಅನ್ನೋದು ನಾನು ನಿಮಗೆ ಆಗಲೇ ಹೇಳಿದೆ, ಇಟ್ ಈಸ್ ರಿಲೇಟಿಂಗ್ ಟು ಫೈನಾನ್ಸ್, ಫಂಡ್ಸ್ ಆ್ಯಂಡ್ ದ ಬಜೆಟ್ ಅಂತ ಹೇಳಿದೆ. ರೆವೆನ್ಯೂ ಸೋರ್ಸಸ್ ಆ್ಯಂಡ್ ದ ಗೌರ್ಮೆಂಟ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದೆ, ಕರೆಕ್ಟ್. ಬಜೆಟಲ್ಲೇ ತಾನೇ ನಾವು ಎಷ್ಟೆಷ್ಟು ಖರ್ಚು ಮಾಡಬೇಕು, ಎಲ್ಲೆಲ್ಲಿಂದ ಹಣ ಬರುತ್ತೆ, ಎಷ್ಟೆಷ್ಟು ಟ್ಯಾಕ್ಸ್ ಬರುತ್ತೆ, ಯಾವ್ಯಾವ ಬಿಸ್ನೆಸ್ಸಿಂದ ಗೌರ್ಮೆಂಟಿಗೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಅದೆಲ್ಲ ಮಾಡುವಂಥದ್ದು, ಕರೆಕ್ಟ್. ಫಿಸ್ಕಲ್ ಫೆದರಲಿಸಮ್ ಅಂದರೆ ಏನು ನೋಡಿ, ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದುವಾಗ ನೀವು ಒಂದು ಪದನ ಕೇಳಿರ್ತೀರ, ಫೆದರಲಿಸಮ್. ವಾಟ್ ಈಸ್ ಫೆದರಲಿಸಮ್? ಫೆದರಲಿಸಮ್ ಈಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಬಿಟ್ವೀನ್ ಸ್ಟೇಟ್ ಯೂನಿಯನ್. ಇದು ಡೆಫಿನೇಷನ್. ಯೂಶಲಿ ದೇಶದಲ್ಲಿ ಯೂನಿಯನ್ ಗೌರ್ಮೆಂಟ್ಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಮತ್ತು ಪಂಚಾಯತ್ ಲೆವೆಲಲ್ಲಿ ಓಕೆ ಡಿಫ್ರೆಂಟ್ ಫೈನಾನ್ಸ್ ರಿಲೇಟೆಡ್ ಪವರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಅದನ್ನು ನಾವು ಫಿಸ್ಕಲ್ ಫೆದರಲಿಸಮ್ ಅಂತ ಹೇಳ್ತೀವಿ, ಫೈನಾನ್ಸ್ ರಿಲೇಟೆಡ್ ಓಕೆ ಮಾಡಿದಾಗ. ಸೊ ಅದಕ್ಕೆ ಇಲ್ಲಿ ಫೈನಾನ್ಷಿಯಲ್ ಪಾಲಿಸಿಗೆ ಫಿಸ್ಕಲ್ ಫೆದರಲಿಸಮ್. ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ ಅಂತ ಬಂದಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ಯಾನ್ ಬಿ ದ ಒನ್ ಆಫ್ ದ ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ ರಿಲೇಟೆಡ್. ಸೊ ಈಗ ಎಗೆ 3,
ಎಗೆ 3 ಅಂದರೆ ಫಸ್ಟ್ ಒನ್ ಅಲ್ಲ, ಸೆಕೆಂಡ್ ಒನ್ ಇಸ್ ದ ಆನ್ಸರ್. ಯಾಕಂದರೆ 4ಗೆ 4 ಎಗೆ 3 ಅಂದರೆ ಇಲ್ಲಿ ಒಂದೇ ಆಪ್ಷನ್ ಮ್ಯಾಚ್ ಆಗ್ತಾ ಇರೋದು ಇದು. ಓಕೆ, ಕ್ವೆಶನ್ ನಂಬರ್ 6. ಫಾರಿನ್ ಇನ್ವೆಸ್ಟ್ಮೆಂಟ್ ಕ್ಯಾನ್ ಬಿ ಮೇಡ್ ಥ್ರೂ ವಿಚ್ ಆಫ್ ದ ಫಾಲೋಯಿಂಗ್ ರೂಟ್ಸ್. ರೂಟ್ಸ್ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ರೂಟ್ಸ್ ಅಂತ ಕೇಳಬಾರ್ದು, ಆಟೋಮೆಟಿಕ್ ರೂಟ್ ಟು ಗೌರ್ಮೆಂಟ್ ರೂಟ್ ಅಂತ ಬರುತ್ತೆ. ಆಟೋಮೆಟಿಕ್ ರೂಟ್ ಅಂದರೆ ವಿತೌಟ್ ಮಚ್ ರೆಸ್ಟ್ರಿಕ್ಷನ್ಸ್, ಬೇರೆ ದೇಶದವರು ನಮ್ಮ ದೇಶದಲ್ಲಿ, ನಮ್ಮ ದೇಶದವರು ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ನಾವು ಆಟೋಮೆಟಿಕ್ ರೂಟ್ ಅಂತ ಹೇಳ್ತೀವಿ. ಗೌರ್ಮೆಂಟ್ ರೂಟ್ ಅಂದರೆ ಸ್ವಲ್ಪ ಕೆಲವೊಂದು ಸೆಕ್ಟರ್ಸ್ಗಳಲ್ಲಿ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗುತ್ತೆ. ಲೈಕ್ ಡಿಫೆನ್ಸಲ್ಲಿ ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅಂಥ ಕಡೆ ಎಲ್ಲ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಗೌರ್ಮೆಂಟ್ ರೂಟ್ಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಟೈಪ್ಸ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಂತ ಮಾತಾಡ್ತಾ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್. Foreign venture capital investment is also one of the type of foreign investment. Private equity investment is not foreign investment. ಇನ್ನೊಂದು ಬರುತ್ತೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್. ಓಕೆ, ಫಾರಿನ್ ವೆಂಚರ್ ಕ್ಯಾಪಿಟಲ್ಗೂ ಫಾರಿನ್ ಇನ್ಸ್ಟಿಟ್ಯೂಷನ್ ಆಲ್ಮೋಸ್ಟ್ ಸಿಮಿಲರ್. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ FII ಅಂತ ಅದು ಕೊಟ್ಟರು ಕೂಡ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಆಲ್ಸೋ ಆಸ್ ಅ ಫಾರಿನ್ ಇನ್ವೆಸ್ಟ್ಮೆಂಟ್. ಸೊ ಈಗ ಥರ್ಡ್ ಒನ್ ಅಲ್ಲ, ಸಿ ಅಲ್ಲ. ಸೊ ಎ ಬಿ ಡಿ ನಮಗೆ ಆಪ್ಷನ್ 2ನಲ್ಲಿ ಬರುತ್ತೆ. ಸೊ ಇದು ಸ್ವಲ್ಪ ಫಾರಿನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಬೇಕು. ನಾನು ಆಗಲೇ ಹೇಳ್ದಂಗೆ ಆಟೋಮೆಟಿಕ್ ರೂಟ್ ಯೂಶಲಿ the investment is reported directly to the Reserve Bank of India after funds are brought in. ದುಡ್ಡು ಬಂದಿದ ತಕ್ಷಣ, ದುಡ್ಡು ಬೇರೆ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಬೇರೆ ಮಾಡಿದ ತಕ್ಷಣ ಅದು ಸೆಂಟ್ರಲ್ ಬ್ಯಾಂಕ್ ಯಾವುದಿರುತ್ತೆ ಅದಕ್ಕೆ ಇನ್ಫಾರ್ಮೇಷನ್ ಕೊಡೋದು. ಗೌರ್ಮೆಂಟ್ ಅಪ್ರೂವಲಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಟ್ರೇಡ್ ಇರುತ್ತೆ, ಅದರ ಪರ್ಮಿಷನ್ ತಗೊಳ್ಳುವಂಥದ್ದು. ಪ್ರಯಾರ್ ಅಪ್ರೂವಲ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಓಕೆ, DPIIT ಅದರ ಪರ್ಮಿಷನ್ ತಗೊಳ್ಳುವಂಥದ್ದು ಮ್ಯಾಂಡೇಟರಿ ಬಿಫೋರ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಇದು ಗೌರ್ಮೆಂಟ್ ರೂಟ್ಸು. ಅದಾದಮೇಲೆ ನಿಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟ್ಮೆಂಟ್ ಇನ್ ಓನರ್ಶಿಪ್ ಆರ್ ದ ಕಂಟ್ರೋಲ್ ಆಫ್ ಅ ಬಿಸ್ನೆಸ್. ಲೈಕ್ ಟೊಯೋಟಾ ಸೆಟಪ್ ಅ ಕಾರ್ ಪ್ಲ್ಯಾಂಟ್ ಇನ್ ಬ್ಯಾಂಗ್ಳೂರ್. ಅಸೆಟಲ್ಲಿ ಯೂಶಲಿ ಲಾಂಗ್ ಟರ್ಮಲ್ಲಿ ಅಸೆಟ್ಸಲ್ಲಿ, ಫಿಸಿಕಲ್ ಅಸೆಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್, ಬಾಂಡ್ಸ್ ಆರ್ ಸೆಕ್ಯೂರಿಟೀಸ್. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಲೈಕ್ ಮ್ಯೂಚುವಲ್ ಫಂಡ್ಸ್ ಆರ್ ಪೆನ್ಷನ್ ಫಂಡ್ಸ್ ಕಂಪನೀಸ್ ಇನ್ವೆಸ್ಟ್ ಇನ್ ದ ಡಿಫ್ರೆಂಟ್ ಮಾರ್ಕೆಟ್ಸ್. ಅಂಥದ್ದನ್ನು ನಾವು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಬ್ರೀಫ್. ಇದರ ಬಗ್ಗೆ ಒಂಚೂರು ಇನ್ಡೆಪ್ತ್ ಆಗಿ ತಿಳ್ಕೊಳ್ಬೇಕು ನೀವು. Now, question number 7. NAFTA came into force from January 1994. ಎಂಬ್ರೆಸಿಂಗ್ ಅಂತ ಹೇಳಿದ್ದಾರೆ. ನಾಫ್ತಾ ಅನ್ನೋದು ಒಂದು ಟ್ರೇಡಿಂಗ್ ಬ್ಲಾಕ್. ಓಕೆ, ಟ್ರೇಡಿಂಗ್ ಬ್ಲಾಕಲ್ಲಿ ನಾಫ್ತಾ, ಸಾಫ್ತಾ, ಏಷ್ಯನ್, ಸಾರ್ಕ್ ಅದೆಲ್ಲ ಬರುತ್ತೆ. 1994 ಬಂದಿದೆ ನೋಡಿ. ನಾವು ಓದುವಾಗ ನಾಫ್ತಾ, ಸಾಫ್ತಾ, ಸಾರ್ಕ್ ಅಥವಾ ಯಾವುದಾದ್ರೂ ಓದಲಿ, ಯಾವ್ಯಾವ ಕಂಟ್ರೀಸ್ ಬರುತ್ತೆ ಇದರಲ್ಲಿ ಆ್ಯಕ್ಚುಲಿ USA, ಕನ್ನಡ, ಮೆಕ್ಸಿಕೋ ಅನ್ನೋದು ಆನ್ಸರು. ನಾನು ಕ್ಲೀನಾಗಿ ನಾಫ್ತಾ ಅಂದ ತಕ್ಷಣ USA, ಕನ್ನಡ, ಮೆಕ್ಸಿಕೋ ಅನ್ನೋದು ಗೊತ್ತಿರಬೇಕು. ಅದ್ರ ಜೊತೆಗೆ ನಾಫ್ತಾನ ಈಗ USMCA ಅಂತ ಕರೀತಾರೆ 2020ಇಂದ. ಯುನೈಟೆಡ್ ಸ್ಟೇಟ್ ಮೆಕ್ಸಿಕೋ ಕೆನಡಾ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಸೊ USMCA, ಯುನೈಟೆಡ್ ಸ್ಟೇಟ್ ಮೆಕ್ಸಿಕೋ ಕೆನಡಾ ಅಗ್ರಿಮೆಂಟ್ ಫ್ರಮ್ 2020 ಹೇಳ್ತಾ ಇದ್ದಾರೆ. 3 ಕಂಟ್ರೀಸ್ ಇದೆ ಇವತ್ತಿಗೂ ಕೂಡ, USA, ಕನ್ನಡ, ಮೆಕ್ಸಿಕೋನೇ. ಓಕೆ, ಸೊ ಇಷ್ಟು ಗೊತ್ತಿರಬೇಕು. ಯಾವಾಗ ಬಂತು ನಾಫ್ತಾ? 1994. ಯಾವಾಗ ಬಂತು, ಯಾವ ಇಯರ್ ಬಂತು, ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ಬಿಡ್ತಾರೆ. ಓಕೆ, ಯಾವ್ಯಾವ ಕಂಟ್ರೀಸ್ ಇದೆ ಮತ್ತು ಎಕ್ಸ್ಪ್ಯಾನ್ಷನ್. ಸಾಫ್ತಾ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ. ಓಕೆ ನೋಡಿ, ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ ಅಗ್ರಿಮೆಂಟ್ ಅಂತ ಕೊಟ್ಬಿಟ್ಟು ಕ್ವಶನಲ್ಲಿ ವಿಚ್ ಅಂತ ಕೇಳಿದ್ರೆ ಆಮೇಲೆ ಅಗ್ರಿಮೆಂಟ್ ಅಲ್ಲ, ಇಟ್ಸ್ ಅ ಫ್ರೀ ಟ್ರೇಡ್ ಏರಿಯಾ. ಯಾವ್ದು? ಇಂಡಿಯಾ ಇಸ್ ದ ಒನ್ ಆಫ್ ದ ಮೆಂಬರ್ ಆಫ್ ಸಾಫ್ತಾ. ನೋಡಿ, ಇಂಡಿಯಾ ಈಸ್ ಒನ್ ಆಫ್ ದ ಮೆಂಬರ್ ಆಫ್ ಸಾರ್ಕ್. ಸೊ ಇಂಥದ್ದು ನಮಗೆ ಗೊತ್ತಿರಬೇಕು. ಯಾವ್ಯಾವ
ಅಗ್ರಿಮೆಂಟ್ಸಲ್ಲಿ ಅಥವಾ ಯಾವ್ಯಾವ ಟ್ರೇಡಿಂಗ್ ಬ್ಲಾಕ್ಸಲ್ಲಿ ಇಂಡಿಯಾ ಇಸ್ ಅ ಮೆಂಬರ್ ಅನ್ನೋದು ಗೊತ್ತಿರಬೇಕು, ಅದು ಯಾವಾಗ ಬಂತು ಅನ್ನೋದು ಗೊತ್ತಿರಬೇಕು. ಸಾರ್ಕ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪ್ರೇಷನ್, ಇದು ಇಂಪಾರ್ಟೆಂಟ್ ಸಾರ್ಕ್. ಅದ್ರ ಜೊತೆಗೆ ಏಷ್ಯನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂತ, ಅದರಲ್ಲಿ 10 ಕಂಟ್ರೀಸ್ ಇದೆ. ಸೊ ಇಲ್ಲಿ ಅದು ಯಾವಾಗ ಸ್ಟಾರ್ಟ್ ಆಯಿತು ಅಂತ ನೋಡ್ಕೊಳ್ಳಿ. ಅದು ಬಿಟ್ಟು ಯುರೋಪಿಯನ್ ಯೂನಿಯನ್ ಅಂದರೆ ಏನು? ಯುರೋಪಿಯನ್ ಯೂನಿಯನಲ್ಲಿ 27 ಕಂಟ್ರೀಸ್ ಸೇರಿಕೊಂಡು ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಅವರವರಲ್ಲೇ ಮಾಡ್ಕೊಂಡಾಗ ಅದನ್ನು ನಾವು ಯುರೋಪಿಯನ್ ಯೂನಿಯನ್ ಅಂತ ಹೇಳಿದ್ವಿ. ಮರ್ಕೋಸರ್ ಅನ್ನೋದು ಹೊಸ ಟ್ರೇಡಿಂಗ್ ಬ್ಲಾಕು, ಬ್ರೆಜಿಲ್, ಅರ್ಜೆಂಟೀನಾ, ಪ್ಯಾರಾಗ್ವೆ, ಅರ್ಗೆ. ಸೊ ಇದ್ರ ಬಗ್ಗೆ ಗೊತ್ತಿರಲಿ. ಸೊ ಈಗ ನೀವೇನು ಓದ್ತೀರಾ? ಸಾಫ್ತಾ, ಸಾರ್ಕ್, ಏಷ್ಯನ್, ಯುರೋಪಿಯನ್ ಯೂನಿಯನ್, ನಾಫ್ತಾ, ಅದೇ USMCA, ಇದ್ರ ಬಗ್ಗೆ ನೀವು ಸ್ವಲ್ಪ ಓದ್ಕೊಳ್ಬೇಕು. ಓಕೆ, ಸೊ ಅದು ನಿಮಗೆ ಗೊತ್ತಾಯಿತು. ಈಗ ಕ್ವೆಶನ್ ನಂಬರ್ 8, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ಇಂಪಾರ್ಟೆಂಟ್ ಬಾಡೀಸ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್? ನೋಡಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನುವಂಥದ್ದು 1995ನಲ್ಲಿ GATT, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅನ್ನೋದನ್ನು ರೀಪ್ಲೇಸ್ ಮಾಡಿ ಬಂದಂಥದ್ದು. ಸೊ ಮತ್ತೆ ಹೇಳ್ತಾ ಇದ್ದೀನಿ, WTO ಈಸ್ ಅ ರೀಪ್ಲೇಸ್ಮೆಂಟ್ ಆಫ್ GATT, ಗ್ಯಾಟ್, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್. ಹಿಂಗೂ ಕ್ವೆಶನ್ ಕೇಳ್ತಾರೆ, ವಿಚ್ ಈಸ್ ದ ರಿಪ್ಲೇಸ್ಮೆಂಟ್ ಆಫ್ ಗ್ಯಾಟ್ ಅಂತ ಕೇಳ್ಬೋದು. WTO ಈಸ್ ಅ ರಿಪ್ಲೇಸ್ಮೆಂಟ್ ಆಫ್ ವಾಟ್ ಅಂತ ಕೇಳ್ಬೋದು. ಓಕೆ, ಸೊ WTO ಈಸ್ ಅ ರಿಪ್ಲೇಸ್ಮೆಂಟ್ ಆಫ್ ಗ್ಯಾಟ್. ಓಕೆ, ಎಸ್ಟಾಬ್ಲಿಷ್ಡ್ ಇನ್ 1995, ಹೆಡ್ಕ್ವಾರ್ಟರ್ಡ್ ಇನ್ ಜೆನೆವಾ, ಸ್ವಿಟ್ಜರ್ಲ್ಯಾಂಡ್. 164 ಕಂಟ್ರೀಸ್ ಇದೆ ಈಗ ಇಂಡಿಯಾದ, 2025ನಲ್ಲಿ. ಆ್ಯಕ್ಚುಲಿ ಏನಕ್ಕೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಟ್ರೇಡ್ ವಿತೌಟ್ ಡಿಸ್ಕ್ರಿಮಿನೇಷನ್. ಓಕೆ, ಇದು ಸಿಂಪಲ್ ಆಗಿ ನಾನು ವಿತೌಟ್ ಸೇಯಿಂಗ್ ಹೇಳಬೇಕಂದ್ರೆ ನೋಡಿ, ನಾಫ್ತಾ ಇಸ್ ಅ ಟ್ರೇಡಿಂಗ್ ಬ್ಲಾಕ್, ಏಷ್ಯನ್ ಇಸ್ ಅ ಟ್ರೇಡಿಂಗ್ ಬ್ಲಾಕ್, GATT ಇಸ್ ಅ ಟ್ರೇಡ್ ಅಗ್ರಿಮೆಂಟ್. ಬಿಫೋರ್ ಅದಕ್ಕೆ ಹೆಸರು ಹಂಗಿದ್ದಿತ್ತು, ಕರೆಕ್ಟ್. ಸೊ ಈ ಮೂರಂತೂ ಅಲ್ವೇ ಅಲ್ಲ, ಕರೆಕ್ಟ್. 2, 4, 6, 5, 6, 7 ಅಲ್ಲ. ಸೊ 2, 4 ಇದರಲ್ಲಿ 2 ಇದೆ ಅಂದರೆ ಇದಲ್ಲ ಆನ್ಸರು, ಕರೆಕ್ಟ್. ಇದರಲ್ಲಿ 2 ಇದೆ, ಇದು ಆನ್ಸರ್ ಅಲ್ಲ, ಕರೆಕ್ಟ್. ಇದರಲ್ಲಿ 4 ಇದೆ ಅಂದರೆ ಇದು ಆನ್ಸರ್ ಅಲ್ಲ. ಅಂದರೆ ಆನ್ಸರ್ ಇದೆ, ಅಟ್ಲೀಸ್ಟ್ ನಮಗೆ ಯಾವುದಲ್ಲ ಇದರಲ್ಲಿ ಅನ್ನೋದು ಗೊತ್ತಿರಬೇಕು. ನಾಫ್ತಾ ಏಷ್ಯನ್ ಅಂತ ಅಲ್ವಲ್ಲ, ಅದು ಟ್ರೇಡಿಂಗ್ ಬ್ಲಾಕ್ಸ್. ಸೊ ಅಂದಮೇಲೆ ಇದು ಯಾವ್ದ್ಯಾವುದು? 1 ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ, 3 ಟ್ರೇಡ್ ಪಾಲಿಸಿ ರಿವ್ಯೂ ಬಾಡಿ, ನೆಕ್ಸ್ಟ್ 5 ಕೌನ್ಸಿಲ್. ಇಲ್ಲಿ ಇದು GATT ಅದನ್ನು GATT ಇಸ್ ಆಲ್ಸೋ ದ ಇಂಪಾರ್ಟೆಂಟ್ ಬಾಡಿ ಅಂತ ಹೇಳಿದ್ದಾರೆ. ಓಕೆ, ಕೌನ್ಸಿಲ್ ಆಫ್ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ IPR ಇಸ್ ನಾಟ್. ಸೊ ಇಷ್ಟು ಮೇನ್ ವಿಂಗ್ಸ್ ಆಫ್ ಬಾಡೀಸ್ ನೋಡಿ: ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್, ಜನರಲ್ ಕೌನ್ಸಿಲ್, ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ, ಟ್ರೇಡ್ ಪಾಲಿಸಿ ರಿವ್ಯೂ, ಕೌನ್ಸಿಲ್ ಫಾರ್ ಸ್ಪೆಸಿಫಿಕ್ ಏರಿಯಾಸ್, ಕಮಿಟೀಸ್ ಆ್ಯಂಡ್ ವರ್ಕಿಂಗ್ ಗ್ರೂಪ್ಸ್. ಸೊ ನಿಮಗೆ ಗೊತ್ತಿರಲಿ ಏನೇನು ಬಾಡೀಸ್ ಇದೆ ಅದರೊಳಗೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 9, the main difference between the IMF and World Bank is as follows. Actually GATT is not the body, that is just ಹಳೆ ನೇಮ್ ಆಗಿರೋದ್ರಿಂದ ಹಂಗೆ ಕೊಟ್ಟಿದ್ದಾರೆ ಆಪ್ಷನ್ಸ್ ಅಲ್ಲಿ, ಬಟ್ ದೇ ಶುಡ್ ನಾಟ್ ಕನ್ಸಿಡರ್ ದಟ್ ಆಸ್ ಅ ಬಾಡಿ. ಓಕೆ, ಫೈನ್. ಇಲ್ಲೇ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ವಿಚ್ ಆರ್ ದ ವಿಂಗ್ಸ್ ಆರ್ ಬಾಡೀಸ್ ಅಂತ. ಕ್ವೆಶನ್ ನಂಬರ್ 9ಗೆ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಈಸ್ ಆಸ್ ಫಾಲೋಸ್. ತುಂಬ ಇಂಪಾರ್ಟೆಂಟ್ IMF ಮತ್ತು ವರ್ಲ್ಡ್ ಬ್ಯಾಂಕ್ ಬಗ್ಗೆ. ಏನು ಕೆಲಸ ಮಾಡುತ್ತೆ IMF ನೋಡಿ, ಇದ್ರ ಸ್ಟೋರಿ ಸ್ಟಾರ್ಟ್ ಆಗುತ್ತೆ World War II ಇಂದ. ಓಕೆ, World War II 1944 ನಡೆದಾದ್ಮೇಲೆ ಬ್ರಿಟನ್ ವುಡ್ ಟ್ವಿನ್ಸ್ ಅಂತ ಮಾಡ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಬ್ರಿಟನ್ ವುಡ್ ಟ್ವಿನ್ಸ್ ಅಂದರೆ ಯಾವುದು? 2 ಆರ್ಗನೈಸೇಷನ್. ಟ್ವಿನ್ಸ್ ಅಂದರೆ ನಿಮಗೆ ಗೊತ್ತು, 2 ಮಕ್ಕಳು. ಟ್ವಿನ್ಸ್ ಅಂದರೆ 2 ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರೆ ಆಫ್ಟರ್ World War II. ಎಲ್ಲ ದೊಡ್ಡ ದೊಡ್ಡ ಕಂಟ್ರಿಗಳಿಂದ ದೊಡ್ಡವ್ರು ಕೂತ್ಕೊಂಡು ಡಿಸ್ಕಸ್ ಮಾಡಿ, ನಾವು ಈಗ ನಮ್ಮ ಎಲ್ಲ ದೇಶದಲ್ಲೂ ವರ್ಲ್ಡ್ ವಾರ್ಗಳಿಂದ ಎಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬ ಕಠಿಣವಾಗಿದೆ, ಜನ ಸಾಯ್ತಾ ಇದ್ದಾರೆ ಹೊಟ್ಟೆಗೂ ಹಿಟ್ಟಿಲ್ದಲೆ ಅಂತ ಬ್ರಿಟನ್ ವುಡ್ ಟ್ವಿನ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF, ಎರಡನೇದು IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಅದನ್ನು ನಾವು ವರ್ಲ್ಡ್ ಬ್ಯಾಂಕ್ ಅಂತ ಹೇಳುವಂಥದ್ದು. ಈಗ ಮೊದಲು ಅದಕ್ಕೆ IBRD ಅಂತ ಹೇಳ್ತಾ ಇದ್ದಾರೆ.
WTOಗೆ ಮೊದಲೇನು ಹೇಳ್ತಾ ಇದ್ರು ಅಂದರೆ GATT. ವರ್ಲ್ಡ್ ಬ್ಯಾಂಕಿಗೆ ಮೊದಲೇನು ಹೇಳ್ತಾ ಇದ್ರು IBRD. ಅದನ್ನ ನಾವು ಬ್ರಿಟನ್ ವುಡ್ ಕಾನ್ಫರೆನ್ಸ್ ಅಲ್ಲಿ USA ನಲ್ಲಿ ನಡೆದ ಅದರಲ್ಲಿ 2 ಆರ್ಗನೈಸೇಷನ್ ಡಿಸಿಷನ್ ತಗೊಂಡು ಸ್ಟಾರ್ಟ್ ಮಾಡಿ ಅದನ್ನ ಬ್ರಿಟನ್ ವುಡ್ ಕರಿತೀವಿ, IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್. ಅದರಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾಕೆ ಎಸ್ಟಾಬ್ಲಿಷ್ ಮಾಡಿದ್ರೆ, ಇಂಟರ್ನ್ಯಾಷನಲ್ ಮನಿ ರಿಲೇಟೆಡ್ ಏನು ಪ್ರಾಬ್ಲಮ್ಸ್ ಅರೈಸ್ ಆಗಿದೆ, ಓಕೆ, ಅದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಪ್ರಾಬ್ಲಮ್. IMF ಇವತ್ತಿಗೂ ಕೂಡ ಪ್ರತಿ ದೇಶದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಿಮಗೆ ಗೊತ್ತಿದೆಯಲ್ಲ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಕೌಂಟ್ ಅಂತ, ಇಂಟರ್ನ್ಯಾಷನಲ್ ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಫಾರಿನ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್, ಟ್ರಾನ್ಸ್ಫರ್ಸ್ ಬರುತ್ತೆ, ಎಲ್ಲ ಬ್ಯಾಲೆನ್ಸ್ ಆಫ್ ಅಕೌಂಟ್ ಅಂತ. ಹೆಂಗೆ ಒಂದು ಬಿಸ್ನೆಸ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಪ್ರಾಫಿಟ್ ಆ್ಯಂಡ್ ಅದೇ ರೀತಿ ಒಂದು ದೇಶ ಕೂಡ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನು ಪ್ರಿಪೇರ್ ಮಾಡುತ್ತೆ ಪ್ರತಿ ವರ್ಷ, ಜನವರಿ ಟು ಡಿಸೆಂಬರ್. ಅದೆಲ್ಲ ಟ್ರಾನ್ಸಾಕ್ಷನ್ಸು ಕೂಡ US ಡಾಲರಲ್ಲೇ ರೆಕಾರ್ಡ್ ಮಾಡಿರುತ್ತೆ ಎಲ್ಲ ದೇಶಗಳು. ಓಕೆ, ಎಷ್ಟು ಹಣ ದೇಶಕ್ಕೆ ಬಂದಿದೆ, ಯಾವ್ಯಾವ ಫಾರ್ಮಲ್ಲಿ ಬಂದಿದೆ, ಎಷ್ಟು ಹಣ ನಮ್ಮ ದೇಶದಿಂದ ಆಚೆ ಹೋಗಿ ಯಾವ್ಯಾವ ಫಾರ್ಮಲ್ಲಿ, ಎಲ್ಲ ಹೇಳುತ್ತೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸೊ ಆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಕೌಂಟ್, ಪ್ರತಿ ದೇಶದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಚೆಕ್ ಮಾಡುವಂಥದ್ದು ಯಾವ ರೀತಿ ಅವರ ಅವ್ರಿಗೆ ಏನಾದರೂ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಬೇಕಾ ಶಾರ್ಟ್ ಟರ್ಮ್ ಪರ್ಪಸ್ ಕೊಡುವಂಥ ಕೆಲಸನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮಾಡುತ್ತೆ. ಜೊತೆಗೆ ಎಕ್ಸ್ಚೇಂಜ್ ರೇಟ್ಸ್ ಏನಿದೆ, ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್, ಈಗ ನಾವು ನೋಡ್ತಾ ಇರ್ತೀವಿ, ಒನ್ US ಡಾಲರಿಗೆ 85 ರೂಪೀಸ್ ಪೇ ಮಾಡ್ತಾರೆ, $1 90 ರೂಪೀಸ್ ಪೇ ಮಾಡುವಂಥ ಸಿಚುವೇಶನು ಬರ್ಬೋದು, 100 ರೂಪೀಸ್ ಪೇ ಮಾಡುವಂಥ ಸಿಚುವೇಶನ್ ಬರ್ಬೋದು. ಅಂದರೆ ಯಾವಾಗ ನಾವು $1 ಡಾಲರಿಗೆ ಇಂಡಿಯಾ ಜಾಸ್ತಿ ಪೇ ಮಾಡ್ತಾ ಇದೆ, ದಟ್ ಶೋಸ್ ದಟ್ ಇಂಡಿಯನ್ಸ್ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ is weakening and financial stability of the country is reducing. ಸೊ ಅದಕ್ಕೋಸ್ಕರ IMF ಸಜೆಷನ್ ಕೊಡುತ್ತೆ ದೇಶಕ್ಕೆ. ಸೊ ಅದನ್ನು ನಾವು IMFನ ಕೆಲಸಗಳು ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಶಾರ್ಟ್ ಟರ್ಮ್ ಲೆಂಡಿಂಗ್ ಆ್ಯಂಡ್ ಎಕನಾಮಿಕ್ ಸರ್ವೇಲೆನ್ಸ್ IMF ಮಾಡಿ. ವರ್ಲ್ಡ್ ಬ್ಯಾಂಕ್ ಏನು ಮಾಡುತ್ತೆ, ಮೊದಲು ಸ್ಟಾರ್ಟ್ ಆದಾಗ IBRD ಅಂತ ಸ್ಟಾರ್ಟ್ ಆಯಿತು, ಈಗ ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಮೇಜರ್ಲಿ ಪವರ್ಟಿ ರಿಡಕ್ಷನ್. ದೇಶಗಳು ದೇಶಗಳನ್ನ ಬಡತನದಿಂದ ಆಚೆ ತರಬೇಕು ಅಂತ ಮಾಡ್ತಾರೆ, ಪವರ್ಟಿ ರಿಡಕ್ಷನ್, ಲಾಂಗ್ ಟರ್ಮ್ ಎಕನಾಮಿಕ್. ಇಲ್ಲಿ ಏನು ಮಾಡುತ್ತೆ ವರ್ಲ್ಡ್ ಬ್ಯಾಂಕ್, ಪ್ರಾಜೆಕ್ಟ್ಸ್ಗಳಿಗೆ ಲೋನ್ಸನ್ನು ಕೊಡುತ್ತೆ. ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಆಗಿರ್ಬೋದು. ಸೊ ಅಂಥದಕ್ಕೆಲ್ಲ ಏನು ಮಾಡುತ್ತೆ, ಲೋನ್ ಪ್ರೊವೈಡ್ ಮಾಡುತ್ತೆ. ಸೊ ಇದು ಕೀ ಫೀಚರ್ ಏನು ಅಂದರೆ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಫೈನಾನ್ಸಿಂಗ್. ಸೊ ಈಗ ಎರಡೂ ಕೂಡ ಎಸ್ಟಾಬ್ಲಿಷ್ ಆಗಿದ್ದು 1944 ಎರಡೂ ಹೆಡ್ ಕ್ವಾರ್ಟರ್ಡ್ ಆಗಿರೋದು ವಾಷಿಂಗ್ಟನ್ DC ಬಟ್ IMFನ ಮೇನ್ ಪರ್ಪಸ್ ಏನು ಅಂದರೆ ಮಾನಿಟರಿ ಸ್ಟೆಬಿಲಿಟಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸು, ಜೊತೆಗೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್, ಫಾರಿನ್ ಎಕ್ಸ್ಚೇಂಜ್ ಸ್ಟೆಬಿಲಿಟಿ. ಓಕೆ, ಮ್ಯಾನೇಜ್ಮೆಂಟ್ ಅಂದರೆ ತಪ್ಪಾಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಸ್ಟೆಬಿಲಿಟಿ. ವರ್ಲ್ಡ್ ಬ್ಯಾಂಕ್ನ IBRDಯ ಮೇನ್ ಪರ್ಪಸ್ ಏನು ಅಂದರೆ ಲಾಂಗ್ ಟರ್ಮ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಪವರ್ಟಿ ರಿಡಕ್ಷನ್. ಸೊ IMF ಶಾರ್ಟ್ ಟರ್ಮ್ ಲೋನ್ಸ್ ಕೊಡುತ್ತೆ, ಪಾಲಿಸಿ ಅಡ್ವೈಸ್ ಮಾಡುತ್ತೆ. ವರ್ಲ್ಡ್ ಬ್ಯಾಂಕ್ ಲಾಂಗ್ ಟರ್ಮ್ ಲೋನ್ಸ್ ಕೊಡುತ್ತೆ, ಪ್ರಾಜೆಕ್ಟ್ಸ್ಗಳಿಗೋಸ್ಕರ ಗ್ರ್ಯಾಂಟ್ಸನ್ನು ಕೊಡುತ್ತೆ. ಓಕೆ, ನೆಕ್ಸ್ಟು ಫೋಕಸ್, IMFನ ಫೋಕಸ್ಸು ಎಕ್ಸ್ಚೇಂಜ್ ರೇಟ್ಸ್ ಮೇಲೆ, ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಮೇಲೆ ಮತ್ತು ಫೈನಾನ್ಷಿಯಲ್ ಕ್ರೈಸಿಸ್ ಮೇಲೆ. ವರ್ಲ್ಡ್ ಬ್ಯಾಂಕ್ನ ಫೋಕಸ್ಸು ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್, ಹೆಲ್ತ್, ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ಬಗ್ಗೆ. ಇತ್ತೀಚೆಗೆ 190 ಕಂಟ್ರೀಸ್ ಇದೆ IMFಲ್ಲಿ, ವರ್ಲ್ಡ್ ಬ್ಯಾಂಕಲ್ಲಿ 189 ಕಂಟ್ರೀಸ್ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ, ರೈಟ್? ಸೊ ನೆಕ್ಸ್ಟ್ ಇಲ್ಲಿ ಏನು ಆನ್ಸರು 9th ಕ್ವೆಶನಿಗೆ, ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದ IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಈಸ್ ಅಂತ ಕೇಳಿದ್ದಾರೆ. ನೋಡಿ, IMF ಫೋಕಸಸ್ ಆನ್ ಪ್ರಿಂಟಿಂಗ್ ದ ಕರೆನ್ಸಿ ಅಂದರೆ ಇದು ತಪ್ಪು. IMF never focuses on the printing currency. Next, IMF focuses on creating jobs and World Bank focuses on creating demand. This is also tappu. IMF is focusing on training the employees. World Bank is focusing on creating wealth. Tappu. IMF is focusing on providing short-term loans, maintaining financial stability. World Bank is focusing on long-term loans and maintain sustainability. This is right. Okay. So, ಜಾಸ್ತಿ ದೊಡ್ಡ ಸೆಂಟೆನ್ಸು ದೊಡ್ಡ ಕ್ವೆಶನ್ಸ್ ಥರ ಕಾಣಿಸುತ್ತೆ, ಆದರೆ ನಮಗೆ ಟಾಪಿಕ್ ಕ್ಲಿಯರಾಗಿ ಗೊತ್ತಿದ್ರೆ ಕನ್ಫ್ಯೂಷನ್ನೇ ಇಲ್ಲ. ಲಾಸ್ಟ್ ಕ್ವೆಶನ್ ಈ ವಿಡಿಯೋದಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಟ್ರೇಡಿಂಗ್ ಬ್ಲಾಕ್? ನೋಡಿ, ನಾಫ್ತಾ
ಏಷ್ಯನ್, ಸಾರ್ಕ್, ಈ ಮೂರು ಕೂಡ ಟ್ರೇಡಿಂಗ್ ಬ್ಲಾಕ್ಸೇ. IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಈಸ್ ನಾಟ್ ಅ ಟ್ರೇಡಿಂಗ್ ಬ್ಲಾಕ್, ಇಟ್ ಈಸ್ ಅನ್ ಆರ್ಗನೈಸೇಷನ್, ರೈಟ್. ಸೊ ಇನ್ನೊಂದು ಹೇಳ್ಬೇಕು ನಾನು, ವರ್ಲ್ಡ್ ಬ್ಯಾಂಕ್ ವಿಂಗ್ಸ್ ಅಂತ ಬರುತ್ತೆ. ವರ್ಲ್ಡ್ ಬ್ಯಾಂಕ್ ವಿಂಗ್ಸಿಂದನೂ ಕ್ವಶನ್ ಕೇಳ್ತಾರೆ, NET-ನಲ್ಲಿ ಕ್ವಶನ್ ಕೇಳಿದ್ರು. ಯಾವ್ದ್ಯಾವುದು? ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಈಗ ಮೊದಲು IBRD ಅಂತ ಸ್ಟಾರ್ಟ್ ಮಾಡಿದ್ರು 1944ಅಲ್ಲಿ, ಅದಕ್ಕೆ ಹೆಸರು ಈಗ ವರ್ಲ್ಡ್ ಬ್ಯಾಂಕ್ ಅಂತಾರೆ. ಬಟ್ ಅದರಲ್ಲೂ ಕೂಡ IBRDನ ಒಂದು ಬ್ರಾಂಚ್ ಮಾಡಿದ್ದಾರೆ. ಸೊ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಏನು ಮಾಡುತ್ತೆ? ಅದು ಪ್ರೊವೈಡ್ಸ್ ಲೋನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಮಿಡಲ್ ಇನ್ಕಮ್ ಆ್ಯಂಡ್ ಕ್ರೆಡಿಟ್ ವರ್ದಿ ಲೋ ಇನ್ಕಮ್ ಕಂಟ್ರೀಸ್. ಇದು ಗೊತ್ತಿರಬೇಕು. IBRD ಏನು ಮಾಡುತ್ತೆ? ಫಂಕ್ಷನ್, ಓಕೆ, ಮೇಜರ್ ಫಂಕ್ಷನ್. IDA, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, ಏನು ಮಾಡುತ್ತೆ ಅಂದರೆ ಪ್ರೊವೈಡ್ಸ್ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಆ್ಯಂಡ್ ಗ್ರಾಂಟ್ಸ್ ಟು ದ ಪುವರೆಸ್ಟ್ ಕಂಟ್ರಿ. IFC, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್, supports private sector development in developing countries by investing in business and providing advisory services. MIGA, multilateral investment guarantee agency, provide insurance and guarantees. ಅಷ್ಟು ಆ ಒಂದು ವರ್ಡ್ ಇಲ್ಲಿ ಏನು ಬ್ಲ್ಯಾಕಲ್ಲಿ ಹೈಲೈಟ್ ಆಗಿರೋದು ನೋಡ್ತಾ ಇದ್ದೀರಾ ನೀವು, ಅಷ್ಟು ವರ್ಡ್ಸನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ICSID, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್, ರಿಸಾಲ್ವ್ಸ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್. ಓಕೆ, ಇದ್ರದ್ದು ಎಕ್ಸ್ಪ್ಯಾನ್ಷನ್ಸ್ ಗೊತ್ತಿಲ್ಲ, ಮತ್ತು ಅದು ಏನೇನು ಫಂಕ್ಷನ್, ಮೇಜರ್ ಫಂಕ್ಷನ್ ಏನು ಮಾಡುತ್ತೆ ಅನ್ನೋದು ಒಂದು ಲೈನಲ್ಲಿ ನಿಮಗೆ ಗೊತ್ತಿದ್ರೆ ಮ್ಯಾಥ್ ದ ಫಾಲೋಯಿಂಗಲ್ಲಿ ಕೇಳುವಂಥ ಚಾನ್ಸಸ್ ಇದೆ. NET-ನಲ್ಲಿ ಮ್ಯಾಕ್ಸಿಮಮ್ ಆಫ್ ದ ಟೈಮ್ಸು IFC ಬಗ್ಗೆ ಕೇಳ್ತಾರೆ. IFC ಬಗ್ಗೆ, IDA ಬಗ್ಗೆ ಕೇಳಿರೋದು ಉಂಟು, ಕೇಳ್ತಾರೆ. ಇಷ್ಟು 10 ಕ್ವೆಶನ್ಸು. ಸೆಕೆಂಡ್ ಪಾರ್ಟಲ್ಲಿ ನೆಕ್ಸ್ಟ್ ವಿಡಿಯೋ 10 ಕ್ವೆಶನ್ಸ್ ಆಗಿ 10 ವೀಡಿಯೋಸ್ನ ಮಾಡ್ತೀನಿ. ಇಷ್ಟು ಅನಾಲಿಸಿಸ್ ಮಾಡಿ ನೀವು ಓದ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ.